ವೀಕ್ಷಕರೇ, ನನ್ನ ಜೊತೆ ಇದೀಗ ರವಿಚೇತನ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಬನ್ನಿ. ಸರ್, 20 ವರ್ಷಗಳ ಬಳಿಕ ಮತ್ತೆ ನಂದಗೋಕುಲ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಿದೆ. ಆಫ್ಟರ್ 20 years, ಲಾಂಗ್ ಗ್ಯಾಪ್ 20 ವರ್ಷ ಆದಮೇಲೆ ಸೀರಿಯಲ್ಗೆ ಬಂದೆ. ಸೊ ನಾನು ಹಿಂದೆ 98, 99 ನನ್ನ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು, ಅಂದರೆ ಸೀರಿಯಲ್ ಮುಖಾಂತರನೇ ಎಂಟ್ರಿ ಆಗಿದ್ದು. ಆವಾಗ ಮನ್ವಂತರ, ತೇಲಿಯೋದ ನೌಕೆ, ಸಪ್ತಪದಿ, ಕಲ್ಯಾಣ ಮಸ್ತು ಸುಮಾರು ಮಾಡಿದೆ. ಸೊ ಅದು ಮಾಡ್ತಾ ಬಂದಾಗನೇ ನನಗೆ ಈ ಕೋಟಿಗೊಬ್ಬ ಅಂತ ಒಂದು ಸಿನಿಮಾ, ನಾಗಣ್ಣ ಅವ್ರದ್ದು ಡೈರೆಕ್ಷನಲ್ಲಿ, ಸೂರಪ್ಪ ಬಾಬು ಪ್ರೊಡ್ಯೂಸರು ಮತ್ತು ವಿಷ್ಣು ಸರ್. ಸೊ ಫಸ್ಟ್ ನಾನು ವಿಷ್ಣು ಸರ್ ನೋಡಿದ್ದೆ ಆವಾಗ. ಸೊ ಅದರಲ್ಲೊಂದು ಪಾತ್ರ ಕೊಟ್ಟರು ನನಗೆ. ಸೊ ಅಲ್ಲಿ ನನ್ನ ಜರ್ನಿ, ಸಿನಿಮಾ ಇಂಡಸ್ಟ್ರಿ ಜರ್ನಿ ಅಲ್ಲಿ ಶುರು ಆಯಿತು. ಅದಾದಮೇಲೆ ಒಂದು 3-4 ವರ್ಷ ಸೀರಿಯಲ್ಲು ಸಿನಿಮಾ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಬಂದೆ. 2003-2004ವರೆಗೂ ಆಡಿದೆ. ಆಮೇಲೆ ಆಗಲಿಲ್ಲ, ಬಿಕಾಸ್ ಸಿನಿಮಾ ಡೇಟ್ಸ್ ಬಂದಾಗ ಸೀರಿಯಲ್ಸ್ದು ಆಗ್ತಿರಲಿಲ್ಲ, ಡೇಟ್ಸ್ ಹೊಂದಾಣಿಕೆ ಆಗ್ತಿರಲಿಲ್ಲ. ಸೊ ಹೀಗಾಗಿ ಕಂಪ್ಲೀಟ್ ನಾನು ಸೀರಿಯಲ್ ಬಿಟ್ಟು ಸಿನಿಮಾ ಕಡೆ ಹೊರಟೋದೆ. ಸೊ ಹೇಳ್ದ 20 ವರ್ಷ, 22 ವರ್ಷ ಆಯಿತು ಸಿನಿಮಾ ಮಾಡ್ಕೊಂಡೇ ಬಂದೆ. ಸೀರಿಯಲ್ಗೆ ವಾಪಸ್ ಹೋಗೋಕೆ ಆಗಲೇ ಇಲ್ಲ. ಸೊ ಐ ವಾಸ್ ಬ್ಯುಸಿ ಇನ್ ಸಿನಿಮಾ. ಒಂದು 25 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಒಂದು ರಫ್ಲಿ 300 ಸಿನಿಮಾ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ಡೈರೆಕ್ಟರ್ಸ್, ಆಲ್ಮೋಸ್ಟ್ ಆಲ್ ಹೀರೋಸ್. ಬಟ್ ಜಾಸ್ತಿ ಮಾಡ್ತಿದ್ದೆ ವಿಲನ್, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಜಾಸ್ತಿ ಮಾಡ್ತಾಯಿದ್ದು. ಅದ್ರಲ್ಲಿ ದರ್ಶನ್ ಅವ್ರ ಜೊತೆ ಸಿನಿಮಾ ಜಾಸ್ತಿ ಮಾಡಿದ್ದೀನಿ. ಸುದೀಪ್ ಅವ್ರ ಜೊತೆ ಒಂದು 7 ಮಾಡಿದ್ದೀನಿ. ಉಪೇಂದ್ರ ಹತ್ರ ಒಂದು 4-5 ಜನ ಮಾಡಿದ್ದೀನಿ. ಸೊ ಹೀಗೆ ಜಾಸ್ತಿ ಮಾಡಿರೋದು ಅವ್ರ ಜೊತೆ. ವಿಷ್ಣು ಸರ್ ಜೊತೆನೂ 7-8 ಸಿನಿಮಾ ಮಾಡಿದ್ದೀನಿ. ಸೊ ವಿಷ್ಣು ಸರ್ ಜೊತೆ ಒಡನಾಟ ಜಾಸ್ತಿ ಇತ್ತು. ಖುಷಿಯಾಗಿದೆ ಸರ್ ನಿಮ್ಮನ್ನು ಮಾತಾಡ್ಸೋದಕ್ಕೆ ನಮಗೆ. ಒಡನಾಟ ಜಾಸ್ತಿ ಇತ್ತು ವಿಷ್ಣು ಸರ್ ಜೊತೆ. ಯಾಕಂದ್ರೆ ಕ್ರಿಕೆಟ್ ಅವರು ಸ್ನೇಹ ಲೋಕ ಅಂತ ಅವರೇ ಫಸ್ಟು ಈ ಕನ್ನಡ ಇಂಡಸ್ಟ್ರಿಗೆ ಕ್ರಿಕೆಟ್ನ ಇಂಟ್ರೊಡ್ಯೂಸ್ ಮಾಡಿದ ಆರ್ಟಿಸ್ಟ್ಗಳೆಲ್ಲ. ಸೊ ಅವಾಗ ದರ್ಶನ್ ಅವರು ಇದ್ರು. ನಾನು ಹೋಗಿ ಸೇರ್ಕೊಂಡಾಗ ಸುಮಾರು ಜನ ಆರ್ಟಿಸ್ಟ್ ಇದ್ರು. ಶೋಭರಾಜು, ಅವಿನಾಶು, ಅಭಿಜಿತ್ ಅವರು, ಸುಮಾರು ಜನ ಇದ್ರು. ಅಲ್ಲಿ ಶುರು ಆಯಿತು. ಅದಾದ ಒಡನಾಟ ಹಂಗೆ ಕ್ರಿಕೆಟ್ ಬಗ್ಗೆ ನನಗೂ ಕ್ರಿಕೆಟ್ ತುಂಬ ಇಷ್ಟ. ಸೊ ಒಡನಾಟ ಶುರು ಆಯಿತು. ಹಿಂಗಾಗಿ ಸಿನಿಮಾನೂ ಅಷ್ಟೇ, ಪ್ಲಸ್ ಅವ್ರ ಜೊತೆ ಪರ್ಸ್ನಲ್ ಆಗೂ ನಾನು ಓಡಾಡ್ತಾ ಇದ್ದೆ ವಿಷ್ಣು ಸರ್ ಜೊತೆ. ಅದಾದಮೇಲೆ CCL ಅಂತ ಶುರು ಆಯಿತು ಸುದೀಪ್ ಅವ್ರದ್ದು. ಸೊ ಅಗೇನ್ ಕ್ರಿಕೆಟ್ ಭಾಳ ಇಷ್ಟ ಆಯಿತು. ಸೊ ಅವ್ರ ಜೊತೆ ಒಡನಾಟ ಜಾಸ್ತಿ ಇತ್ತು. ಒಂದು 6 ವರ್ಷ CCLಲ್ಲೂ ಇದ್ದೆ. ಸೊ ಹೀಗೆ ಸ್ಪೋರ್ಟ್ಸು ಮತ್ತು ಸಿನಿಮಾ ಎರಡು ಜರ್ನಿ ಶುರು ಆಯಿತು. ಸೀರಿಯಲ್ ಕಡೆ ನೋಡಲಿಲ್ಲ. ಆಫ್ಟರ್ ದಿಸ್ ಕಾಟೇರ ಆದ ನಂತರ ಸ್ವಲ್ಪ ಇಂಡಸ್ಟ್ರಿ ಸ್ಲೋ ಡೌನ್ ಆಯಿತು. ಮತ್ತು ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾಯಿದ್ದೆ. ಒಳ್ಳೆ ಪಾತ್ರ ಅದು ಕಾಟೇರ ಅಲ್ಲಿ. ಬಟ್ ಆ ಕ್ಯಾರೆಕ್ಟ್ರು ತುಂಬ ಕ್ಯಾರಿ ಆಗಲಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ತರುಣ್ ಅವರು ನನಗೊಂದು ಡಿಫ್ರೆಂಟ್ ಗೆಟಪ್ ಕೊಟ್ಟರು. ಯಾವಾಗಲೂ ಇದೇ ಥರ ಮಾಡ್ತಾ ಇದೆಯಾ ವಿಲನ್ ಆಗಿ, ಒಂದು ಚೇಂಜ್ ಮಾಡೋಣ, ನಿಂದು ಡಿಗ್ಲಾಮರ್ ಮಾಡೋಣ ಅಂತ ಒರಿಜಿನಲ್ ಗಡ್ಡ ಬಿಡಿಸ್ಬಿಟ್ಟು ಮಾಡಿದ್ದದು. ಸೊ ಒಂದು ವರ್ಷ ಆಯಿತು ಒಂದೇ ಸಿನಿಮಾ ಮಾಡಿದ್ದು ನಾನು. ಹೌದಾ? ಸೊ ತುಂಬ ಚೆನ್ನಾಗಿ ಬಂತು. ಅದಾದ ನಂತರ ಕ್ಯಾರೆಕ್ಟರ್ ಕ್ಯಾರಿ ಆಗಲಿಲ್ಲ ಅಷ್ಟು. ಸೊ ಜನಕ್ಕೆ ಕೆಲವ್ರಿಗೆ ಗುರ್ತು ಹಿಡಲಿಲ್ಲ ಅದು ನಾನು ಅಂತ, ಕೆಲವ್ರಿಗೆ ಗುರ್ತು ಹಿಡಿದ್ರು. ಸೊ ಸ್ವಲ್ಪ ಮಿಕ್ಸ್ ಇದ್ದಿತ್ತು. ತಮಿಳ್ ಆರ್ಟಿಸ್ಟ್ ಕರ್ಕೊಂಬಂದಿರ ಅಂತ ಕೆಲವ್ರಿಗಿತ್ತು. ಬಟ್ ಎಲ್ಲೂ ಆ ಥರ ಪಾತ್ರ ಮತ್ತೆ ಯಾರು ನಾನು ಕೇಳಲಿಲ್ಲ. ಸೊ ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಅಂಥೇಳಿ ಈ ಗೆಟಪ್ಗೆ ಬಂದೆ. ಸೊ ಈ ಗೆಟಪ್ ಬಂದ ತಕ್ಷಣ ಶ್ರವಂತ್ ಅವರು ಒಂದು ಸಲ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರ ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ನಾನು. ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು, ಸರ್ ಹಿಂಗೆ ಸೀರಿಯಲ್ ಮಾಡ್ತಾಯಿದ್ದೀವಿ ಕಲರ್ಸ್ ಕನ್ನಡಗೆ, ಮಾಡಿ ಈ ಪಾತ್ರ ಮಾಡಿ, ನಾವು ಯಾರೂ ಅಂದ್ಕೊಂಡಿಲ್ಲ ನೀವೇ ಮಾಡಬೇಕು ಅಂತ. ನಾನಿಲ್ಲ, ಹಿಂದೆ ತುಂಬ ಸೀರಿಯಲ್ಸ್ ಬರ್ತಾಯಿತ್ತು, ಬಟ್ ನಾನು ಇಲ್ಲ ಮಾಡ್ತೀನಿ ನೋಡ್ತೀನಿ ಅಂತಲೇ ಇದ್ದೆ. ನೀವು ಮುಂದಕ್ಕೆ ಹಾಕ್ತಾ ಇದ್ರಿ? ಹಾಂ, ಮುಂದಕ್ಕೆ ಹಾಕ್ತಾನೆ ಇದ್ದೆ. ಇವ್ರು ಬಿಡಲೇ ಇಲ್ಲ. ಇಲ್ಲ ಸರ್ ನೀವು ಬೇಕೇ ಬೇಕು, ಒಂದು ವಾರದಿಂದನೂ ಬೇಕೇ ಬೇಕು ಪಟ್ಟು ಹಿಡಿದ್ರು. ಏನು ಮಾಡೋದು ಸರ್, ಯಾಕೆ ರೇಟ್ ಜಾಸ್ತಿ ಹೇಳಿದ್ರು ಬಿಡ್ತಾರ ಅಂತ ರೇಟ್ ಹೇಳಿದೆ. ಅದು ಓಕೆ ಅಂದರು. ನಾನು ಸಿನಿಮಾ ಬಂದರೆ ಬಿಡಬೇಕು, ಡೇಟ್ಸ್ ಅಡ್ಜಸ್ಟ್ ಮಾಡೋದು. ಓಕೆ ಸರ್ ಅಂದರು. ಈಗೆಲ್ಲ ಓಕೆ ಅಂತ ಇದೆಲ್ಲ ಏನಿದು ಅಂದರು. ಮತ್ತು ಆಮೇಲೆ ಅನ್ನಿಸ್ತು, ಯಾಕಂದರೆ ನಡೆದು ಬಂದ ದಾರಿ ಮರಿಬಾರ್ದು. ಒಬ್ಬರು ಕೆಲಸ ಕೊಡ್ತಾ ಇದ್ದಾರೆ ಅಂದಮೇಲೆ ಅದು ನಾವು ಮಾಡಲ್ಲ ಅಂತ ಹೇಳಬಾರ್ದು. ಸರಿ ಆಯಿತು, ಸಿನಿಮಾ ಸೀರಿಯಲ್ ಮಾಡ್ಕೊಂಡಿರೋಣ. ಈಗ ನಮ್ಮ ಹೀರೋನ ಮಾಡ್ತಾರೆ, 50 ವರ್ಷ ಆಯಿತು, ಇನ್ನೇ ನಮ್ಮ ಹೀರೋ ಮಾಡ್ತಾರೆ. ಸೊ ಎರಡು ಕಡೆ ಕಲಾವಿದರಿಗೆ ಯಾವ್ದಾದ್ರೆ ಏನು. ಸೊ ಕ್ಯಾಮ್ರಾ ಒಂದು ಬೇಕು. ಸೊ ಬ್ಯಾಕ್ ಟು ಸೀರಿಯಲ್ಸ್ ಆಫ್ಟರ್ 25 years. ಸರ್, ಆಕ್ಟಿಂಗ್ ಫೀಲ್ಡ್ಗೆ ನೀವು ಬರಬೇಕು ಅನ್ನುವಂಥದ್ದು ನಿಮ್ಮ ಚಿಕ್ಕ ವಯಸ್ಸಿನಿಂದನೂ ಆಸೆ ಆಗುತ್ತಾ, ನಿಮ್ಮ ಕನಸಾಗುತ್ತಾ? ಹೌದು, ನನಗೆ ಬೇರೆ ಏನು ತಲೆಯಲ್ಲಿ ಓಡ್ತಾನೆ ಇರಲಿಲ್ಲ. ನಮ್ಮಪ್ಪ ಇಂಜಿನಿಯರು, ತುಂಬ ಹೇಳೋರು ಓದು ಅಂತೆಲ್ಲ ಮಾಡಿ ಬಡ್ದು ಕರೋದೆಲ್ಲ ಆಗೋಯ್ತು. ಆದರೂ ನಮ್ಮ ತಲೆಗೆ ಯಾಕೋ ಅದು
ಎಜುಕೇಷನ್ ಅನ್ನೋದು ಹೋಗಲ್ಲ. ಬೇಸಿಕ್ ಮಾಡಿದ್ವಿ ಅಷ್ಟೇ, ಡಿಗ್ರಿವರೆಗೂ ಮಾಡಿದ್ವಿ. ಅದಾದಮೇಲೆ ಎಜುಕೇಷನ್ ಸ್ಟಾಪ್ ಆಯಿತು. ಸೊ ವಾಟ್ ನೆಕ್ಸ್ಟ್ ಅಂತ ಅಂದಾಗ ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದನೂ ನಾನು ಸ್ಟೇಜ್ ಹತ್ತಿದಾಗ 4th ಸ್ಟ್ಯಾಂಡರ್ಡಲ್ಲಿದ್ದೆ. 4th ಸ್ಟ್ಯಾಂಡರ್ಡಲ್ಲಿ ಒಂದು ಲೇಲ ಅಂತ ಒಂದು ಮಿಡಿ ಹಾಕೊಂಡು ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡಿದೆ. ಸೊ ಆ ಡ್ಯಾನ್ಸ್ ಮಾಡಿದಾಗ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಸೊ ಸ್ಕೂಲಲ್ಲೂ ಪ್ರತಿ ವರ್ಷವೂ ಡ್ಯಾನ್ಸು ಡ್ರಾಮಾ ಮಾಡ್ಕೊಂಡೇ ಬಂದೆ. ಕಾಲೇಜಲ್ಲೂ ಹಾಗೆ ಬಂತು, ಡ್ಯಾನ್ಸ್ ಎಲ್ಲ ಮಾಡ್ಕೊಂಡ್ಬಂದೆ. ಸೊ ಎಲ್ಲೋ ಅದೊಂದು ಪ್ಲ್ಯಾಟ್ಫಾರ್ಮ್ ಆಗಿತ್ತು ನನಗೆ. ಬಟ್ ನನಗೆ ಯಾರೂ ಪರಿಚಯ ಇರಲಿಲ್ಲ ಇಂಡಸ್ಟ್ರಿಯಲ್ಲಿ, ಯಾರು ಏನು ಅಂತ ಗೊತ್ತಿಲ್ಲ. ಸೊ ನಮ್ಮಣ್ಣ ರಾಜಕೀಯವಾಗಿದ್ದ, ರಾಜಕೀಯಲ್ಲಿ ಗೊತ್ತಿತ್ತು ಹೊರತು ನನಗೆ ಸಿನಿಮಾ ಫೀಲ್ಡ್ ಯಾರೂ ಪರಿಚಯ ಇರಲಿಲ್ಲ. ಹೀಗಾಗಿ ನಾನು ಜಾಸ್ತಿ ಹಿಂದೆ ಹೋಗಲಿಲ್ಲ. ಅವಾಗಲೇ ಬಹುಶಃ ಹೋಗಿದ್ದರೆ ಚೆನ್ನಾಗಿರ್ತಿತ್ತು ಏನೋ. ಭಾಳ ಲೇಟ್ ನಾನು ಎಂಟ್ರಿ ಕೊಟ್ಟಿದ್ದೆ ಇಂಡಸ್ಟ್ರಿಗೆ. ಬಟ್ ಕೊಟ್ಟಾಗೂ ಒಳ್ಳೆ ಅವಕಾಶ ಬಂತು. 4-5 ಪಿಕ್ಚರ್ ಹೀರೋಗೂ ಮಾಡಿದೆ. ಬಟ್ ಅಷ್ಟು ಯಶಸ್ಸು ಕಾಣಲಿಲ್ಲ ಹೀರೋ ಆಗಿ ಮಾಡಿರೋ ಸಿನಿಮಾಗಳು. ಅದಾದ ಸತ್ಯಾನಂದ್ ಅಂತ ಒಂದು ಕಳ್ಸಾಮಿ ಪಾತ್ರ ಮಾಡಿದೆ. ಸೊ ಅಲ್ಲಿ ಫಿಕ್ಸ್ ಆಗೋಯ್ತು ನೆಗೆಟಿವ್ ಕ್ಯಾರೆಕ್ಟರ್ ಅಂತೇಳಿ. ಸೊ ಆಮೇಲೆ ಓಂ ಪ್ರಕಾಶ್ ಅವರು ಸುಮಾರು ಪಿಕ್ಚರ್ಗಳಲ್ಲಿ ನನಗೆ ದರ್ಶನ್ ಅಪೋಸಿಟ್ ಆಗಿ ನಿಲ್ಲಿಸಿದ್ರು ವಿಲನ್ ಆಗಿ. ಸೊ ಹಿಂಗಾಗಿ ವಿಲನ್ ಶೇಡ್ ಬಿತ್ತು. ವಿಷ್ಣು ಸರ್ ಜೊತೆ ಸಿರಿವಂತ ಮಾಡಿದೆ. ಅದೊಂದು ಕೆಟ್ಟ ಮನೆ ಹಾಳು ಮಾಡೋ ಅಳಿಯ ಪಾತ್ರ. ಸೊ ಅದು ವಿಲನಿಶ್ ಬಿದ್ದುಬಿಡ್ತು. ಹಿಂಗಾಗಿ ಆ ವಿಲನ್ಗೆ ಜಾಸ್ತಿ ಆಫರ್ ಶುರು ಆಯ್ತು ನನಗೆ. ಸೊ ಇನ್ಸ್ಪೆಕ್ಟ್ರಲ್ಲೂ ನೆಗೆಟಿವ್ ಬಂತು. ಬಟ್ ವಿಲನಿಶ್ಗೆ ಜಾಸ್ತಿ ಪ್ರಿಫರ್ ಮಾಡಿದ್ರು. ಸೊ ಹೀಗಾಗಿ ಯಾಕೋ ವಿಲನ್ನೇ ಆಗ್ತಿದೆ, ಸರ್ ಯಾವ್ದಪ್ಪ ಕಲಾವಿದಿಗೆ ಯಾವ್ದಾದ್ರೇನು ಅಂತ. ದೆನ್ ಐ ಥಾಟ್ ಹೀರೋಗಳಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ವಿಲನ್ಗಳಿಗೆ ಇರಲ್ಲ ಖಂಡಿತ. ಸೊ ಆ ಒಂದು ಫಾರ್ಮುಲಾ ಇಟ್ಕೊಂಡು ವಿಲನ್ಗಳಿಗೆ ಫ್ಯಾನ್ಸ್ ಜಾಸ್ತಿ ಸರ್ ಇವಾಗ. ವಿಲನ್ಸ್ಗೆ ಫ್ಯಾನ್ಸ್ ಜಾಸ್ತಿ. ಅಟ್ ದ ಸೇಮ್ ಟೈಮ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮ್ಮ ಎಲೆಕ್ಷನ್ಗೆ ಕರೆಯಲ್ಲ, ಕೆಟ್ಟವನಂತ ತೋರಿಸ್ಬಿಟ್ಟಿರ್ತಾರೆ. ಆಮೇಲೆ ಏನಾಗುತ್ತೆ, ರಿಯಾಲಿಟಿ ಶೋಸು ಕರೆಯಲ್ಲ. ಬರೀ ಹೀರೋಗಳು ಬೇಕು, ವಿಲನ್ಗಳು ಬೇಡ. ವಿಲನ್ ಇದ್ರೇನೆ ಹೀರೋ. ನನ್ನ ಮನೆ ಮಜಾ ಟಾಕೀಸ್ ಯೋಗರಾಜ್ ಭಟ್ ಸರ್ಗೆ ಹೇಳಿದೆ, ಸರ್ ವಿಲನ್ ಇದ್ರೇನೆ ಅಲ್ವಾ ಸರ್ ಹೀರೋ, ಯಾಕೆ ನೀವು ಬರೀ ಹೀರೋಗಳನ್ನ ಏನೋ ಸೆಲೆಬ್ರಿಟಿಯಾಗಿ ಕೂರಿಸ್ತೀರಾ, ಜಡ್ಜಿಗೆ ಕೂರಿಸ್ತೀರಾ, ಯಾಕೆ ನಮ್ಮ ವಿಲನ್ಗಳನ್ನ ಯಾಕೆ ಕೂರಿಸಲ್ಲ ಅಂತ ನಾನು ಆ ಪ್ರಶ್ನೆ ಕೇಳಿದೆ. ಅದು ಉತ್ತರ ಬರಲಿಲ್ಲ. ಬಟ್ ಇಲ್ಲಿ ಫನ್, ಇಟ್ ವಾಸ್ ಅ ಫನ್, ಬಟ್ ಸ್ಟಿಲ್ ಇಟ್ ಇಸ್ ಅ ಟ್ರೂತ್. ಸೊ ಎಲ್ಲೂ ವಿಲನ್ಗಳನ್ನ ಕೂರಿಸಿಲ್ಲ, ಬರೀ ಹೀರೋಗಳನ್ನೇ ಕೂರಿಸಿದ್ದಾರೆ. ಸೊ ಅದೊಂದು ನಮಗೆ ಮೈನಸ್ ಆಗುತ್ತೆ ಕೆಲವು ಸಲ. ಬಟ್ ಜನ ಕೆಟ್ಟದನ್ನ ನೆನ್ಪಿಟ್ಕೊತಾರೆ, ಒಳ್ಳೆಯದನ್ನ ಬೇಗ ಮರ್ತೋಗ್ತಾರೆ. ಸೊ ಕೆಟ್ಟದನ್ನ ಏನು ನೆನ್ಪಿಟ್ಕೊತಾರೆ. ಸೊ ಅದೇ ನಮಗೆ ನೆನಪು ಅಷ್ಟೇ. ಸರ್ ಆಲ್ಮೋಸ್ಟ್ ವಿಲನ್ ಪಾತ್ರನೇ ಮಾಡಿದ್ರ, ಜನ ಹೊರಗಡೆ ಬಂದು ನಿಮ್ಗೆ ಬೈದಿದ್ದೇನಾದ್ರೂ ಇದೆಯಾ? ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ನೆನ್ಪಿಟ್ಕೊಂಡು ಸುಮಾರು ಆ ಥರ ಆಗಿದವು. ಒಂದು ಇನ್ಸಿಡೆಂಟ್ ಯಾವ್ದಾದ್ರು ಹೇಳಿ. ಸಿರಿವಂತ ಮಾಡೋ ಟೈಮಲ್ಲಿ ಆಗ್ತಾನೆ ಸಿರಿವಂತ ರಿಲೀಸ್ ಆಗಿತ್ತು. ಭಾಳ ಕೆಟ್ಟ ಕ್ಯಾರೆಕ್ಟರ್ ಅದು. ತಂದೆ ತೀರ್ಕೊಂಡಿದ್ರು ದುಡ್ಡು ಕೊಟ್ಟಿರಲ್ಲ, ಆ ಥರ ಒಂದು ಭಾಳ ಹಾಳು, ತುಂಬ ಮನೇನೆ ಹಾಳು ಮಾಡ್ಬಿಡ್ತಾರೆ. ಅದಾದ್ಮೇಲೆ ತುಮಕೂರು ಹತ್ರ ಯಾವುದೊಂದು ಫಂಕ್ಷನ್ ಹೋಗಿದ್ದೆ ನಾನು, ಸಿನಿಮಾ ರಿಲೀಸ್ ಆದಮೇಲೆ ತುಮಕೂರು ಫಂಕ್ಷನ್ ಹೋಗಿದ್ದೆ. ಕಾರ್ ಇಟ್ಟು ಹಿಂಗೆ ಸ್ಟೇಜ್ ಹತ್ತಾ ಇದೆ, ಸಿರಿವಂತ ಅಂತ ಫಸ್ಟ್ ಚೇತನ್ ಅಂತ ಇದ್ರು, ಸಿರಿವಂತ ಚೇತನ್ ಅಂತ ಇದ್ರು. ಹಂಗೆ ಅಂದ ತಕ್ಷಣ 2-3 ಕಲ್ಗಳು ಬಿತ್ತು. ಕಲ್ಲು ಬಿದ್ದ ತಕ್ಷಣ ವಾಪಸ್ ಸ್ಟೇಜ್ ಹತ್ತಿದ್ದನ್ನು ವಾಪಸ್ ಇಳಿದು ಕಾರ್ ಹತ್ತಲ್ಲಿಂದ ಹೊರಟ್ಬಿಟ್ಟೆ. ಸೊ ದಿಸ್ ವಾಸ್ ಅನ್ ಇನ್ಸಿಡೆಂಟ್ ಆ್ಯಕ್ಚುಲಿ. ಬಟ್ ನಾನೇ ಅದು ಬೇಜಾರು ಮಾಡ್ಕೊಂಡೆ. ಜನ ಅದನ್ನ ತಿಳ್ಕೊಂಡ್ರು, ಎಸ್ ಅಂದರೆ ನಾವು ಮಾಡೋ ಪಾತ್ರ ನಾಟಿದೆ ಅಂತ ಅರ್ಥ. ಸೊ ಇದೊಂದು ಇನ್ಸಿಡೆಂಟು. ಬಟ್ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ, ಸರ್ ನೀವು ಹೀರೋ ಮಾಡಬೇಡಿ, ವಿಲನೇ ಮಾಡಿ ಅಂತ ಭಾಳ ಜನ ಹೇಳಿದ್ದಾರೆ. ನೀವು ಸೂಟ್ ಆಗ್ತೀರಾ ಸರ್ ಆ ಕ್ಯಾರೆಕ್ಟರ್ಗೆ, ಹೇಳಿ ಮಾಡಿಸ್ದಂಗಿದ್ದೀರಾ. ಈ ಸೀರಿಯಲ್ ಅಷ್ಟೇ, ಸೂರ್ಯಕಾಂತ್ ಅಂತ ನೋಡಿ ಹಿಂಗೆ ಈ ಥರ ಗೆಟಪ್ ಎಲ್ಲ ನಮಗೆ ಕೊಟ್ಬಿಟ್ಟು ಇದೆಲ್ಲ ಹಾಕ್ಸ್ಬಿಟ್ಟು ನಮ್ಮಿದ್ರಲ್ಲಿ ಒಂಥರ ವಿಲನ್ ಇಷ್ಟನೇ ಇದೀವಿ. ಓಕೆ ಸರ್, ನಿಮ್ಮ ಅಪ್ಪನೂ ಇಂಜಿನಿಯರ್ ಆಗಿದ್ರಿಂದ ನಿಮಗೂ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ನೀವು ಹೇಳಿರ್ತೀರ ಒಳ್ಳೆ ಪೊಸಿಷನಿಗೆ ಹೋಗ್ಲೇಬೇಕು, ಇಂಜಿನಿಯರ್ ಆಗ್ಬೇಕು ಇಲ್ಲ ಡಾಕ್ಟರ್ ಆಗಬೇಕು ಅಂತ. ನೀವು ಆಕ್ಟಿಂಗ್ ಫೀಲ್ಡಿಗೆ ಬಂದಾಗ ಹೆಂಗಿತ್ತು ಸಪೋರ್ಟ್? ಮನೆಯವರೆಲ್ಲ ಹೆಂಗ್ ಸಪೋರ್ಟ್ ಮಾಡಿದ್ರು? ಅಮ್ಮ ಏನ್ ಹೇಳ್ತಿದ್ರು? ಅಲ್ಲ, ಅಮ್ಮ ಒಬ್ರು ಸಿನಿಮಾ ಹುಚ್ಚಿತ್ತು, ಅವ್ರಿಗೆ ಸೀರಿಯಲ್ ಹುಚ್ಚಿತ್ತು, ಹಿಂಗಾಗಿ ಅವರು ಮಾಡುವಂತ ಇದ್ರು. ನಮ್ಮ ಅಪ್ಪಂಗೆ ಇಷ್ಟ ಇರಲಿಲ್ಲ. ಸೊ ಅವ್ರು ಬರೀ ಇಂಜಿನಿಯರ್ ಅಲ್ಲ, ಸರಿ ಓದು ಅಂತ ಬರೀ ಅದರಲ್ಲೇ ಇದ್ರು. ಸಿನಿಮಾದಲ್ಲಿ ಫ್ಯೂಚರ್ ಇಲ್ಲ ಅಂದ್ಕೊಂಡು ಅವರು ಭಾಳ ಹೇಳ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ನಮಗೆ ಸಿನಿಮಾನೇ ಕೈ ಬಿಸಿ ಕರೀತಾ ಇತ್ತು. ಅದು ಬಿಟ್ಟು ನಾನು ಬೇರೆ ಬಿಸ್ನೆಸ್ ಮಾಡಿದೆ, ಬಿಲ್ಡಿಂಗ್ ಕಳ್ಕೊಂಡೆ, ಎಷ್ಟೋ ದುಡ್ಡು ಕಳ್ಕೊಂಡೆ, ಎಲ್ಲ ಮಾಡೋದು ಲಾಸ್ಟ್ ನಾನು ಕೈ ಹಿಡಿದಿದ್ದೆ ಸಿನಿಮಾ. ದೇವ್ರ ದಯದಿಂದ ಚೆನ್ನಾಗಿದ್ದೀನಿ ಅಂದರೆ ಏನೇನು ಕಳ್ಕೊಂಡಿದ್ದೆ ಅದನ್ನೆಲ್ಲ ವಾಪಸ್ ದುಡ್ದಿದ್ದೀನಿ. ಅದು ನಾನು ಸಿನಿಮಾನ ಕೈ ಹಿಡಿದಿತ್ತು. ಏನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದೆ ಸರ್? ಯಾಕಂದ್ರೆ ಇಷ್ಟು ವರ್ಷದಿಂದ ನೀವು ಈ ಫೀಲ್ಡ್ ಅಲ್ಲಿ ಇರುವಂತದ್ದು, ಏನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದೀರಾ ಅಂತ? ಯಾವ ತರ ಚಾಲೆಂಜಸ್? ಅದೇ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಏನೆಲ್ಲ ಚಾಲೆಂಜಸ್? ಬಹಳ. ಒಂದ್ ಯಾವ್ದಾದ್ರೆ ಹೇಳಿ. ಅದು ಹೇಳ್ತಾ ಹೋದ್ರೆ ಕಹಿ ಘಟನೆಗಳು ತುಂಬಾ ಇದಾವೆ. ಕಣ್ಣಲ್ಲಿ ನೀರು ಬರುವಂತ ಸನ್ನಿವೇಶಗಳು ಇದೆ. ಅಲ್ಲ ಆಕ್ಚುಲಿ ಅಣ್ಣವ್ರಿಗೇನೆ ಅಷ್ಟು ಕಷ್ಟ ಕೊಟ್ಟಿದ್ದಾರೆ ಲೆಕ್ಕ. ಬಟ್ ಆದ್ರೂ ಒಬ್ಬ ಕಲಾವಿದರಿಗೆ
ಭಾಳ ನಾನೇ ಅಂತಲ್ಲ ಎಲ್ಲ ಕಲಾವಿದರಿಗೂ ಹಿಂಸೆ ಆಗಿದೆ, ಇನ್ಸಲ್ಟ್ ಆಗಿದೆ, ಅವೆಲ್ಲ ಆಗಿದೆ. ಆದಮೇಲೆ ಮುಂದೆ ಬರೋಕ್ಕೆ ಸಾಧ್ಯ. ಸೊ ಅದೊಂದು ಪಾಠ ಅದು ನಮಗೆ. ಅದೆಲ್ಲ ಕಲಿತು ನಾವು ಈ ಮಟ್ಟಿಗೆ ಇಲ್ಲಿ ಬರೋಕ್ಕೆ ಸಾಧ್ಯ ಆಯಿತು. ನೀವು ಒಂದು ಇನ್ಸಿಡೆಂಟ್ ಕೇಳ್ತಾ ಇದ್ದಾರೆ, ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸುಮಾರು ಆಗಿದ್ದಾವೆ, ಫೈಟಲ್ಲಿ ಆಗ್ಬೋದು, ಏಟ್ ಬಿತ್ತಲ್ಲಿ ಆಗ್ಬೋದು ಅಂತಂದು. ಬಟ್ ಆಗ ಫ್ರೆಶ್ ಆಗಿ ನಾನು ಒಂದು ಲೆವೆಲ್ಗೆ ಬಂದಿದ್ದೆ. ಅಂದರೆ 1 day 2 day ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೆ. ಅಷ್ಟು ಮೇಜರ್ ಕ್ಯಾರೆಕ್ಟರ್ಸ್ ಇಲ್ಲ ಅಂದ್ರೂ ಆಗ ನಂದು ಒಂದು ಹೆಜ್ಜೆ, ಸೀರಿಯಲಿಂದ ಸಿನಿಮಾಗೆ ಹೆಜ್ಜೆ ಇಟ್ಟಾಗ ಒಂಚೂರು ನಾನು ಫ್ರೆಶರೇ ಆವಾಗ. ಸೊ ಫ್ರೆಶರ್ಗೆ ಯಾವತ್ತೂ ಅಷ್ಟೊಂದು ಬೆಲೆ ಇರೋದಿಲ್ಲ. ಅನ್ಲೆಸ್ ಅಂಟಿಲ್ ನೀವು ಯಾವುದೋ ಒಂದು ಫ್ಯಾಮಿಲಿ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದ ಬಂದರೆ ಒಂಚೂರು ಇರ್ತದೆ. ಇಲ್ಲ ನೀವು ಅವಲ್ಲ ಒಂದು ಪ್ರಶ್ನೆ ಕೇಳಿದ್ರಿ ನನಗೆ, ನಿಮ್ಮ ಫ್ಯಾಮಿಲಿ ಯಾರೋ ಇದಾರ ಅಂತಾರೆ ಮೆಂಬರ್ಸ್ ಸಿನಿಮಾ ಇಂಡಸ್ಟ್ರಿ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಣ್ಣ BJP ಕೌನ್ಸಿಲರ್. ಸೊ ರಾಜಕೀಯ ಟಚ್ ಇದೆ ಹೊರತು ಸಿನಿಮಾ ಟಚ್ ಇಲ್ಲ. ಸೊ ನಮ್ಮ ಇಡೀ ಕುಟುಂಬದಲ್ಲಿ ಫಸ್ಟ್ ಮೇಕಪ್ ಹಾಕಿದ್ದೆ ನಾನು. ಸೊ ಹಿಂಗಾಗಿ ನನ್ನ ಸ್ಟ್ರಗಲ್ ಇಂದ, ನನ್ನ ಇಂಡಿವಿಜುವಾಲಿಟಿಯಿಂದ ನಾನು ಬಂದಿದ್ದೀನಿ. ನನ್ನ ಸಿನಿಮಾದಲ್ಲಿರೋ ವೆಲ್ ವಿಶಸ್ ಇಂದ ನಾನು ಬಂದಿದ್ದೀನಿ ಹೊರತು ಬೇರೆ ಯಾವ ಇದರಿಂದನೂ ಬಂದಿಲ್ಲ, ನನ್ನ ಇನ್ಫ್ಲೂಯೆನ್ಸಿಂದ ಬಂದಿಲ್ಲ. ಸೊ ನನ್ನ ಶ್ರಮದಿಂದ ಬಂದಿದ್ದೀನಿ ಒಂದು. ಸೊ ಒಂದು ಸಿನಿಮಾ ಬಂದಾಗ ನನಗೆ ಸಕಲೇಶ್ಪುರಕ್ಕೆ ಕರೆದು ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗೆ ಅಂತೇಳಿ. ಸಿನಿಮಾ ಯಾವುದು ಅನ್ನೋದು ಬೇಡ, ಹೀರೋ ಯಾರು ಅನ್ನೋದು ಬೇಡ. ಅಲ್ಲಿ ಹೋದಾಗ ನನಗೆ ಸಾಯಂಕಾಲ 4 ಗಂಟೆಗೆ ಫೋನ್ ಮಾಡಿದ್ರು, ರಾತ್ರಿ ಬಸ್ ಹತ್ಬಿಡು ಇಂಥ ಕ್ಯಾರೆಕ್ಟ್ರು. ಸರಿ ಆಯ್ತು ಅಂದ್ರೆ ರಾತ್ರಿ ಬಸ್ ಹತ್ತಿದೆ. ಬೆಳಗ್ಗೆ 4 ಗಂಟೆಗೋ 5 ಗಂಟೆಗೋ ಅವನು ಅಲ್ಲಿ ಬಿಟ್ಟ. ಫುಲ್ ಚಳಿ, ಐ ಥಿಂಕ್ ಡಿಸೆಂಬರೋ ಏನೋ. ರಾತ್ರಿ ಬೇರೆ ಊಟ ಮಾಡಿರಲಿಲ್ಲ. ಸರಿ ಹಂಗೆ ರೋಡಲ್ಲೇ ಹೋಗ್ತಾ ಇದ್ದೀನಿ, ನಾಯಿಗಳೆಲ್ಲ ಬೊಗಳ್ತಾ ಇತ್ತು. ಅಷ್ಟು ಯಾರು ಫೋನ್ ಮಾಡಿದ್ರು, ಅವಾಗೇನೋ ಮೊಬೈಲ್ ಗಿಬೈಲ್ ಅವೆಲ್ಲ ಏನು ಇರಲಿಲ್ಲ. ಸರಿ ಅಡ್ರೆಸ್ ಹೇಳಿದ್ರು, ಈ ಯಾವ್ದಾದ್ರು ಹೋಟೆಲ್ ಇಲ್ಲಿಗೆ ಬಂದ್ಬಿಡು ಅಂತ. ರೆಡಿ ಆಗ್ಬಿಡು, 6 ಗಂಟೆಗೆ ರೆಡಿ ಆಗ್ಬಿಡು. ನಾನು ಇಳಿದಿದ್ದೆ 4 ಗಂಟೆ. 4 ಗಂಟೆಗೆ ಬಂದು 1 ಅವರಿಂದ ಹುಡ್ಕೊಂಡು ನಡ್ಕೊಂಡು. ಆ ಟೈಮಲ್ಲಿ ಆಟೋನು ಯಾರು ಬರಲ್ಲ, ಆಟೋ ಕೊಟ್ಟೋಕೆ ದುಡ್ಡು ನಮ್ಮ ಹತ್ರ ಇರಲಿಲ್ಲ. ಸರಿ ಹೋಗಿ ಆ ರೂಮ್ ಸಿಕ್ತು, ಹೋಟೆಲ್ ಸಿಕ್ತು. ಆ ರೂಮ್ ಹೋಗಿ ಫ್ರೆಶ್ ಅಪ್ ಆಗ್ಬಿಡಪ್ಪ ಅಂತ ಮ್ಯಾನೇಜರ್ ಹೇಳಿದ್ರು. ಸರಿ ಆ ಹೋಟ್ಲಿಗೆ ಹೋಗಿದ್ದು 5:05 ಆಗೋಗಿತ್ತು. ಆಲ್ಮೋಸ್ಟ್ ಎಲ್ಲ ಎದ್ದೊಳ್ತಾ ಇದ್ರು ರೆಡಿ ಆಗೋಕ್ಕೆ. ರೂಮ್ ಬಾಗಿಲು ತೆಗಿತೀನಿ, ಒಂದು 20 ಜನ ಇದೆ ರೂಮಲ್ಲಿ. ಆ ಚಿಕ್ಕ ರೂಮಲ್ಲಿ ಒಂದು 20 ಜನ ಇದ್ದಾರೆ. ಹೆಂಗ್ ರೆಡಿ ಆಗೋದು, ಒಂದು ಬಾತ್ರೂಮ್ ಹೆಂಗ್ ರೆಡಿ ಆಗೋದು, ಹಂಗು ಅಂದ್ರೆ ನಾನು ಹೇಳೋದು ಕಷ್ಟ ದಿನಗಳು ನಾನು ಹೇಳ್ತಾ ಇರೋದು. ಹಂಗೂ ಹೆಂಗೋ ಮಾಡಿ ರೆಡಿಯಾಗಿ 6:30 ನಿದ್ದೆನೇ ಇಲ್ಲ. 6-7 ಗಂಟೆಗೆ ಎಲ್ಲರೂ ಗಾಡಿ ಎತ್ಕೊಂಡು ಹೊರಟ್ಬಿಟ್ರು. ಸೊ ನಮ್ಮದು ಲೊಕೇಶನ್ ಬೇರೆ ಕಡೆ ಇತ್ತು. ಅಂದರೆ ಒಂದು ಕಡೆ ಶೂಟ್ ಮಾಡಿ ಇಲ್ಲಿಂದ ಅಲ್ಲಿ ಹೋಗ್ಬೇಕಿತ್ತು. ಸೊ ಇಲ್ಲಿ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡ್ತಾರಲ್ಲ, ಸಪ್ರೇಟ್ ನಿಮ್ಗೆ ಏನು ಕಾರ್ ಕಳ್ಸಲ್ಲ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಶೂಟಿಂಗ್ ಮುಗಿಸಿದ ತಕ್ಷಣ 12 ಗಂಟೆ ಆಗೋಗಿತ್ತು. 12 ಗಂಟೆ ಆದಾಗ ಟಿಫಿನ್ ಇಲ್ಲ, ಏನಿಲ್ಲ. ಸೊ ಏನಾಗುತ್ತೆ, ನಾವು ಒಂದು ಕಾರ್ ಹೋಯ್ತು. ಒಂದು ಕಾರ್ ಹೋಗಿ ಎಲ್ಲ ಮುಗಿಸಿ ಎಲ್ಲ ಆಗೋಷ್ಟು ಟಿಫಿನ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಸೊ ನಾವು ಇನ್ನೊಂದು ಗಾಡಿಯಲ್ಲಿ ಬರ್ಬೇಕಾದ್ರೆ ನಾವು ರೀಚ್ ಆಗಿದ್ದೆ ಒಂದು 10 ಗಂಟೆಗಿಲ್ಲ. ಅಷ್ಟು ಎಲ್ಲ ಖಾಲಿ ಆಗೋಗಿತ್ತು. ಸರಿ ಅಲ್ಲಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋದ್ರು. 12 ಗಂಟೆಗೇನೋ ಅಲ್ಲಿಗೆ ಹೋದ್ವಿ. ಹೊಟ್ಟೆ ತುಂಬ ಹಸಿತಾ ಇತ್ತು. ಒಂದು ಪ್ರೊಡಕ್ಷನ್ ಅವ್ರು ಯಾರೋ ಇದ್ರು, ಚೀಫ್ ಪುಣ್ಯಾತ್ಮ. ನಾನು ತಟ್ಟೆ ಇಟ್ಕೊಂಡು ಹೋದೆ. ಸರಿ ಏನಾಯಿತು, ವಡೆ ಕೇಳಿದೆ. ಅಂದರೆ ಒಂದು ಹೊಟ್ಟೆ ತುಂಬ ಹಸಿತಾ ಇತ್ತು. ಒಂದು ಇಡ್ಲಿ ಹಾಕಿದ್ರು, ಒಂದು ವಡೆ ಹಾಕಿದ್ರು. ನನಗೆ ವಡೆ ತುಂಬ ಇಷ್ಟ. ಟು ಬಿ ಫ್ರ್ಯಾಂಕ್ ನಂಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಅಣ್ಣ ಇನ್ನೊಂದು ವಡೆ ಬೇಕು ಅಂತ. ಓಯ್ ಬೇರೆಯವ್ರಿಗೆ ಕೊಡಬಾರ್ದು, ನೀವು ತಿನ್ಬಿಡ್ತೀವಾ? ಒಂದೇ ಕೊಡೋದು. ಆಯ್ತು ಅಣ್ಣ ಅಂದ್ಬಿಟ್ಟು ಮುಂದೆ ಹೋದೆ. ಹಿಂಗೆ ಹೋದ ಹಿಂದೆ ಯಾರೋ ಲೇಡಿ ನಿಂತಿದ್ರು ನನ್ನ ಹಿಂದೆ. ಅವ್ರಿಗೆ 2 ವಡೆ ಹಾಕ್ದ. ನಾನು ನೋಡಿದೆ ಹಿಂಗೆ, ಯಾಕಣ ಅವ್ರು ಕೇಳ್ತೇ ನಿಮ್ಗೆ ಯಾಕ ಪ್ರಶ್ನೆ ಮಾಡಿದಿರ ನೀವು? ಯಾಕೋ ನನಗೆ ಅವಾಗೇನೋ ಹೆಂಗ್ ಬ್ಲಡ್, ನಾವು ಈಗ ಕೂಲ್ ಆಗಿದ್ವಿ, ಯೂತ್. ಏನಣ್ಣ ಹಾಕ್ಬಿಟ್ಟಿದ್ಯಾ? ಓ ನಿಮ್ಗೆ ಯಾಕ ಹೋಗಲ್ಲ, ಹಾಗೆಂತಾನೆ ಹೋಗ ಅಂತಂದ. ಸರಿ ಕಟ್ ಮಾಡಿದ್ರೆ ಒಂದು 4-5 ವರ್ಷ ಆದಮೇಲೆ ನಾನು ಯಾವುದೋ ಸಿನಿಮಾ ಹೀರೋ ಆಗಿದ್ದೆ. ಅದೇ ಪ್ರೊಡಕ್ಷನ್ ಮ್ಯಾನೇಜರ್ ಇನ್ಚಾರ್ಜ್ ಆ ಮನುಷ್ಯ ಅಲ್ಲಿ ಚೀಫ್ ಆಗಿ ಬಂದಿದ್ದ. ನಾನು ಆ ಪಿಕ್ಚರ್ ಹೀರೋ. ನೋಡಿ ಸರ್ ಹೆಂಗ್ ಕಾಲ ಹೆಂಗ್ ಅವನು ಸಾರಿ ಕೇಳ್ಬಿಟ್ಟ. ಅಣ್ಣ ಸಾರಿ ಅಣ್ಣ, ಅವತ್ತೆಲ್ಲ ಇನ್ಸಿಡೆಂಟ್ ಮರ್ತ್ಬಿಡೋಣ. ಹೇಳಿದೆ, ಒಬ್ಬ ಕಲಾವಿದನ್ಗೆ ಯಾವ ಥರ ಮಾಡಬಾರ್ದು. ಹೌದು, ಯಾರೇ ಆಗಲಿ ಕಲಾವಿದ ಅಂತಲ್ಲ, ಹೊಟ್ಟೆ ಹಸ್ಕೊಂಡ್ಬಂದವ್ರಿಗೆ ಊಟ ಕೊಡಿ. ನಿನ್ನ ಕೈಯಿಂದ ಕೊಡ್ತೀಯಾ? ಪ್ರೊಡ್ಯೂಸರ್ ತಾನೇ ಕೊಡೋದು. ಊಟ ಕೊಡಯ್ಯ, ಊಟ ಕೊಡೋಕೆ ನಿನಗೆ ಅಂತ ಒಂದಿಷ್ಟು ಬೈದೆ. ಸೊ ಅದು ಕಾಲನೇ ಅವನಿಗೆ ಎಲ್ರು ಕಾಲ ಎಳಿಯತ್ತೆ ಕಾಲ ಅಂತಾರಲ್ಲ, ಹಾಗೆ ಅದು ಇನ್ಸಿಡೆಂಟ್ ಆಯಿತು. ಹೀಗೆ ಸುಮಾರು. ಈಗ ಒಂದು ಯಾವುದೋ ಶೂಟಿಂಗು ಮೈಸೂರಲ್ಲಿ ಒಂದು ಶೂಟಿಂಗ್, ಅದೇ ಹೀರೋ ಹೆಸರು ಬೇಡ, ಸಿನಿಮಾ ಹೆಸರು ಬೇಡ. ಓಕೆ.
ಒಂದು ರಾತ್ರಿ 1 ಗಂಟೆಗೆ ನನಗೆ ಜ್ವರ ಬಂತು. ಜ್ವರ ಬಂದಾಗ ಅವಾಗ ಸಂದೇಶ್ ಪ್ರಿನ್ಸ್ ಆಗಿರಲಿಲ್ಲ, ಸಂದೇಶ್ ಹೋಟೆಲ್ ಇತ್ತು, ಅಲ್ಲಿ ನಮಗೆಲ್ಲ ರೂಮ್ ಹಾಕಿದ್ರು. ಸೊ 1 ಗಂಟೆ ಕೆಳಗಡೆ ಇಳಿದ್ಬಿಟ್ಟು ಫುಲ್ ಜ್ವರ, ಅಂದರೆ ನನಗೆ ಫುಲ್ ಬ್ಲ್ಯಾಂಕ್ ಆಗ್ತಾಯಿದೆ, ಏನು ಕಾಣಿಸ್ತಾ ಇಲ್ಲ, ಅಷ್ಟು ಚಳಿ ಜ್ವರ. ಅಲ್ಲಿ ಹೋದೆ, ಅಲ್ಲಿ ಅದು ಪಾರ್ಕಿಂಗ್ ಲಾಟ್ ಇದೆ ಅಲ್ಲಿ ಹೋಟೆಲ್ ಮುಂದೆ, ತಲೆ ತಿರುಗಿಬಿಟ್ಟು ಹಂಗೆ ಕೂತ್ಕೊಂಡ್ಬಿಟ್ಟೆ, ಹನುಮಾನ್ ಪೊಸಿಷನಲ್ಲಿ ಹಂಗೆ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಎದ್ಬಿಟ್ಟು ಅಲ್ಲಿ ಪ್ರೊಡಕ್ಷನ್ ಗಾಡಿ ಇತ್ತು, ಅವ್ನು ಒಳಗಡೆ ಮಲ್ಕೊಂಡಿದ್ದ. ಸೊ ನಾನು ತಲುಪಿಬಿಟ್ಟು ಅಣ್ಣ ಹಾಸ್ಪಿಟ್ಲ್ ಹೋಗೋಣ, ಥರ ಆಗ್ತಾ ಇಲ್ಲ, ಜ್ವರ ಜಾಸ್ತಿ ಆಗಿಬಿಟ್ಟಿದೆ, ಡೀಸೆಲ್ ಇಲ್ಲ ಅಂದ. ಸರಿ ಏನು ಮಾಡೋದು, ಡೀಸೆಲ್ ಇಲ್ಲ ಅಂದ ತಕ್ಷಣ ಈಗ ಫೋರ್ಸ್ ಮಾಡೋಕ್ಕಾಗಲ್ವಲ್ಲ. ಸರಿ ಹಂಗೆ ಬಂದ ತಕ್ಷಣ ಇರೋ ವಾಚ್ಮ್ಯಾನ್ ಪಾಪ ನನ್ನ ಹಿಡ್ಕೊಂಡು ಅಲ್ಲೊಂದು ಆಟೋ ಹಿಡ್ಕೊಟ್ಬಿಟ್ಟು ಕಳಿಸ್ದ ಹಾಸ್ಪಿಟ್ಲಿಗೆ. ಹೋಗಿ ಇಂಜೆಕ್ಷನ್ ತೊಗೊಂಡೆ. ನೆಕ್ಸ್ಟ್ ಬೆಳಗ್ಗೆ ಶೂಟಿಂಗ್ ಬಂದೆ. ನಾನು ಅವತ್ತು ಡಿಸೈಡ್ ಮಾಡಿದೆ, ನನ್ನ ಲೈಫಲ್ಲಿ ಪ್ರೊಡಕ್ಷನ್ ಗಾಡಿ ಹತ್ತಬಾರ್ದು ಅಂತ. ಟಚ್ವುಡ್ ದೇವ್ರು ನಂಗೆ ಸಾಥ್ ಕೊಟ್ಟ, ಇವತ್ತಿನವರೆಗೂ ನಾನು ಪ್ರೊಡಕ್ಷನ್ ಗಾಡಿ ಹತ್ತಿಲ್ಲ. ಸೂಪರ್ ಸರ್, ಸೂಪರ್. ನೋಡಿ ಎಂತೆಂತ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ಲೈಫ್. ಅಷ್ಟು ಕಷ್ಟ ಇದ್ದನು ವಾಪಸ್ ಬಂದೆ. ಒಂದು ಫಿಯೇಟ್ ಕಾರ್ ತೊಗೊಂಡೆ. ಅವಾಗೆಲ್ಲ ಫಿಯೇಟ್ ಕಾರ್ ಮಾಡಿಫೈಡ್ ಮಾಡಿದ ಕಾರ್, ಫಿಯೇಟ್ ಕಾರ್ ತೊಗೊಂಡೆ. ಯಾವುದೇ ಕಾರಣಕ್ಕೆ ಪ್ರೊಡಕ್ಷನ್ ಗಾಡಿ ಹತ್ತಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೇಲಿ ಕಷ್ಟ ಇದ್ರು ಒಂದು ಫಿಯೇಟ್ ಕಾರ್ ತೊಗೊಂಡೆ. ಫಿಯೇಟ್ ಕಾರ್ ನನ್ನ ಲೈಫ್, ನನ್ನ ಸಿನಿಮಾ ಶುರು ಆಯ್ತು. ಶೂಟಿಂಗ್ ಹೋಗಿ ನಾನು ಅದನ್ನು ಶುರು ಮಾಡಿದೆ. ಫಿಯೇಟ್ ಕಾರಿಂದ ಮಾರುತಿ ವ್ಯಾನ್ ಬಂದೆ, ಮಾರುತಿ ಕಾರ್ ಬಂದೆ. ಮಾರುತಿ ಕಾರ್ ಆದ ನಂತರ ನಾನು ಫಸ್ಟ್ ಶೋರೂಮ್ ಕಾರ್ ತೊಗೊಂಡೆ, ಬ್ಲ್ಯಾಕ್ ಕಲರ್ ಇಂಡಿಗೋ. ಮಂದಾಕಿನಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಸೊ ಅದನ್ನ ತೊಗೊಂಡೆ. ಅದಾದಮೇಲೆ ಡಿಸೈರ್ ತೊಗೊಂಡೆ, ಎಲ್ಲ ಶೋರೂಮ್ ಗಾಡಿಗಳು. ಅದಾದಮೇಲೆ ಇನೋವಾ ತೊಗೊಂಡೆ, XV500 ತೊಗೊಂಡೆ. ಸೊ ಹೀಗೆ ನನ್ನ ಜರ್ನಿ ಬೆಳೀತಾ ಬಂತು. ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಾ ಹೋದೆ. ಚೆನ್ನಾಗಿ ಒಂದು ಹೆಸರು ಮಾಡಿದೆ, ದೊಡ್ಡ ಸಿನಿಮಾಗಳು ಮಾಡಿದೆ, ದೊಡ್ಡ ಹೀರೋಗಳ ಹತ್ರ ಕೆಲಸ ಮಾಡಿದೆ. ಆ ಲೆವೆಲ್ ಬಂದೆ. ಅಂದರೆ ಒಂದು ಕ್ಯಾರವನ್ ನೋಡಲಿಕ್ಕೆ ನಾನು 10 ವರ್ಷ ತೊಗೊಂಡೆ, ಕ್ಯಾರವನ್ ಹತ್ತಲಿಕ್ಕೆ 10 ವರ್ಷ ತೊಗೊಂಡೆ. ಸೊ ಈಗ ಯಾವುದೇ ಸಿನಿಮಾದು ನಮ್ಮ ಕ್ಯಾರವನ್ ಎಲ್ಲ ಇರುತ್ತೆ, ಅವೆಲ್ಲ ನಮ್ಗೆ ಕಷ್ಟಪಟ್ಟಿದ್ದಕ್ಕೆ ಅವೆಲ್ಲ ನಮ್ಗೆ ಸಿಕ್ಕಿರೋದು. ತಾನಾಗೆ ಆಟೋಮೆಟಿಕ್ಕಾಗಿ ಬಂದಿಲ್ಲ, ಅದಕ್ಕೆ ತುಂಬ ಶ್ರಮ ಇದೆ. ಸರ್, ಇವಾಗ ಪ್ರೆಸೆಂಟ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಹಾಗೆ ತಿಳಿಸ್ಕೊಡಿ. ಇಲ್ಲ, ಮೈ ವೈಫ್ ಶಿ ಇಸ್ ಅ ಹೌಸ್ ವೈಫ್. ಓಕೆ. ಸೊ ಅವ್ರಿಗೆ ಸಿನಿಮಾ ಗಂಧ ಅವೆಲ್ಲ ಏನು ಗೊತ್ತಿಲ್ಲ. ಟೋಟಲಿ ಶಿ ಇಸ್ ಆರ್ಥೋಡಾಕ್ಸ್. ನನ್ನ ಸಿನಿಮಾ ಮಾತ್ರ ನೋಡ್ತಾರೆ. ಏನ್ ಹೇಳ್ತಾರೆ ನಿಮ್ಮ ಮೂವೀಸ್ ನೋಡಿದಾಗೆಲ್ಲ? ಅದೇ ಹೇಳಿದೆ, ಮುಂಚೆನೇ ಭಾಳ ತೊಂದರೆ ಆಗ್ತಾ ಇತ್ತು ಅದು. ಅಂದ್ರೆ ತೊಂದರೆ ಅಂತಂದ್ರೆ ನಾನು ಎಲ್ಲ ಹೋಗ್ತಾರೆ ಫೋಟೋ ಹೊಡ್ಸ್ಕೊಳ್ಳೋದು, ಹುಡುಗಿಯಾರ ಬಂದು ಫೋಟೋ ಹೊಡ್ಸ್ಕೊಂಡ್ರೆ ಒಳಗೆ ಫೋಟೋ ಹೊಡ್ಸ್ಕೊಂತಾರೆ, ಮಾಮೂಲು ಅವೆಲ್ಲ ಇರೋದಿಲ್ಲ. ಈಗಂತೂ ಬಿಟ್ಬಿಟ್ಟಿದ್ದಾರೆ, ನಮ್ಮ ದೇವ್ರು ಬಿಟ್ಬಿಟ್ಟಿದ್ದಾರೆ ನಮ್ಮ. ಸೊ ಈಗಂತ ನೋಡಿ 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 ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ಅವ್ರಿಗೂ ಹೊಸದು, ಅವೆಲ್ಲ ಏನು ಗೊತ್ತಿಲ್ಲ, ಸಿನಿಮಾ ಅಂದ್ರೆ ಏನು ಗೊತ್ತಿಲ್ಲ, ಟಚ್ಚೇ ಇಲ್ಲ ಅವ್ರಿಗೆ. ಸೊ ಹೀಗಾಗಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಮಗಳು, ಹೀಗಾಗಿ ಅವ್ರಿಗೆ ಏನು ಗೊತ್ತಿಲ್ಲ, ಅರೇಂಜ್ ಮ್ಯಾರೇಜ್. ಸೊ ಏನು ಗೊತ್ತಿಲ್ಲ. ಸ್ಟಾರ್ಟಿಂಗ್ ಐ ಹ್ಯಾವ್ ಫೇಸ್ಡ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಬಟ್ ಆಮೇಲೆ ಹಂತವಾಗಿ ಗೊತ್ತಾದ್ಮೇಲೆ ಕಲಾವಿದರು ಇವರು ಅಂತ ಗೊತ್ತಾದ್ಮೇಲೆ ಎಷ್ಟೋ ಸಲ ನಾವು ಹೋಗ್ಬೇಕಾದ್ರೆ ಅವಳಿಗೆ ಫೋಟೋ ಕೊಟ್ಬಿಟ್ಟು ಅವ್ನ ಫೋಟೋ ರೀ ಅಂತ ಹೇಳಿದ್ದಾರೆ. ಅವಳು ಕ್ಯಾಮ್ರಾ ಕೊಟ್ಬಿಟ್ಟು ಫೋಟೋ ತೆಗಿರಿ ಅಂತ ಹೇಳಿದ್ದಾರೆ. ಸೊ ಈಗ ಅವ್ಳಿಗೆ ರೂಢಿ ಆಗ್ಬಿಟ್ಟಿದೆ. ಸೊ ಅಭ್ಯಾಸ ಆಗೋಗ್ಬಿಟ್ಟಿದೆ, ಅಭ್ಯಾಸ ಮಾಡಿಸ್ಬಿಟ್ಟಿದ್ರೆ ನೀವೇ ಆಗೋಗಿದೆ. ಅದು ಆಚೆ ಬಂದಾಗ ಆ ಥರ ಆಗೋಗಿದೆ. ಸೊ ಎಲ್ಲಾ ಕಡೆ ನಾನು ಹೋಗ್ಲಿಕ್ಕೆ ಆಗಲ್ಲ, ಅವಳೇ ಹೋಗಿ ಏನೋ ತರ್ಬೇಕು. ಹೌದು, ನಿಜ. ಸೊ ಅದೇನಾಗತ್ತೆ, ಹೋಗ್ಬೋದು, ಬಟ್ ಜನ ಮಾತಾಡ್ಸ್ತಾರೆ, ಅವ್ರ ಖುಷಿ ನಮ್ಗೆ ಸ್ವಲ್ಪ ಇರಿಟೇಷನ್. ನಿಮಗೆ ಪರ್ಸನಲ್ ಟೈಮ್ ಅನ್ನೋದು ಬೇಕಾಗುತ್ತೆ ಅಲ್ಲ. ಒಂದು ಪ್ರಾಬ್ಲಮ್ ಅಂದ್ರೆ ಈ ಪರ್ಸನಲ್ ಲೈಫ್ ನಾವು ಕಳ್ಕೊಂತೀವಿ, ಬೇಜಾರು. ಇಲ್ಲಾಂದ್ರೆ ಎಲ್ ಬೇಕಲ್ಲಿ ತಿನ್ಕೊಂಡು ಎಲ್ ಬೇಕಲ್ಲಿ ಓಡಾಡ್ಕೊಂಡು ಜನಸಾಮಾನ್ಯರ ತರ ಇರಕ್ ಆಗಲ್ಲ. ಅದೊಂದು ಚೂರು ಹಿಂಸೆ ಅಷ್ಟೇ. ಸರ್, ಯಾವ್ದಾದ್ರು ಒಂದು ಪಾತ್ರನ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸಿದ್ಯಾ? ನಾ ಈ ಪಾತ್ರ ಮಾಡ್ಬೇಕಾಗಿತ್ತು, ಆದ್ರೆ ನಂಗೆ ಆ ಪಾತ್ರ ಮಾಡೋಕ್ ಚಾನ್ಸ್ ಸಿಕ್ಕಿಲ್ಲ ಅಂತ ಅನ್ಸಿದ್ಯಾ? ನನಗೆ ಗೊತ್ತಿರಂಗೆ ಎಲ್ಲಾ ತರ ಪಾತ್ರ ಮಾಡ್ಬಿಟ್ಟಿದ್ದೀನಿ. ಮಂಗಳಮುಖಿ ಪಾತ್ರ ಮಾಡಿದ್ದೀನಿ, ಕಾಳಭೈರವ ಪಾತ್ರ ಮಾಡಿದ್ದೀನಿ, ಬಸವಣ್ಣನ ಪಾತ್ರ ಮಾಡಿದ್ದೀನಿ, ಚರ್ಚ್ ಫಾದರ್ ಪಾತ್ರ ಮಾಡಿದ್ದೀನಿ, ಆಮೇಲೆ ಸತ್ಯಾನಂದ ಒಂದು ಕಳ್ಸ್ವಾಮಿ ಪಾತ್ರ ಮಾಡಿದ್ದೀನಿ, ಆಮೇಲೆ ದುಶ್ಯಾಸನ ಪಾತ್ರ ಮಾಡಿದ್ದೀನಿ, ಈ ಕಾಟೇರಲ್ಲಿ ಮಾರ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಹೌದು. ಸೊ ಆಲ್ಮೋಸ್ಟ್ ಐ ಹ್ಯಾವ್ ಡನ್ ಆಲ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್. ಸರ್, ಇವಾಗ ನಿಮ್ಗೊಂದು ಪಾತ್ರ ಸಿಕ್ಕಿದ್ದು ಅಂತ ಅನ್ಕೊಳ್ಳಿ, ನಂಗೆ ಕೇಳ್ತಿರೋದು, ಸಿಕ್ಕಿದ್ದು ನಿಮ್ಗೆ ಆ ಪಾತ್ರ ಮಾಡೋದ್ ಬೇಡ ಅಂತ ನೀವು ರಿಜೆಕ್ಟ್ ಮಾಡಿ ಬೇರೆಯವ್ರ ಆ ಪಾತ್ರ ಮಾಡಿ ಸಕ್ಸಸ್ ಆದ್ಮೇಲೆ ಅಯ್ಯೋ ನಾನು ಈ ಪಾತ್ರ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಅಂತ ಅನ್ಸಿದ್ಯಾ? ಅಂಥದ್ದು ಯಾವುದು ಆಗಿಲ್ಲ. ಒಂದು ನಾನು ಸಿರಿವಂತ ಶೂಟ್ ಮಾಡ್ಬೇಕಾದ್ರೆ ನನಗೊಂದು ಸಾಯಂಕಾಲ ಫೋನ್ ಬಂತು, ಮುಂಗಾರು ಮಳೆ ಶೂಟಿಂಗ್ ನಡೀತಾ ಇದೆ, ಒಂದು ಕ್ಯಾರೆಕ್ಟರ್ಗೆ ಅಂತ ಕರೆದ್ರು. ನಾನು ಹೇಳಿದೆ, ಇಲ್ಲ ಸರ್, ನಾಳೆ ವಿಷ್ಣು ಸರ್ ಜೊತೆ ರಾಕ್ ಟೈಮ್ ಸ್ಟುಡಿಯೋಲಿ ನಂದು ಕಾಂಬಿನೇಷನ್ ಇದೆ, ನೀವು ಸಡನ್ ಆಗಿ ಕರೆದೇ ಬರೋಕ್ಕಾಗಲ್ಲ ಅಂತ ಅಂದೆ.
ಸೊ ಅದೊಂದು ಮಿಸ್ ಮಾಡ್ಕೊಂಡೆ. ಅಂದರೆ ಅದರಲ್ಲಿ ಇವ್ರು ಮಾಡಿದ್ರು, ಯಾರು? ನೀನಾಸಂ ಅಶ್ವತ್ ಹಾ ಅವ್ರೇನೋ ಮಾಡಿದ್ರ ಪಾತ್ರ. ಅದು ನನಗೆ ಹೇಳಿದ್ರು ಫಸ್ಟು. ಬಟ್ ಓಕೆ, ಸಿನಿಮಾ ತುಂಬ ಸೂಪರ್ ಡೂಪರ್ ಹಿಟ್ ಆಯಿತು. ಸರ್, ಇಷ್ಟೊಂದು ಮೂವೀಸ್ ಮಾಡ್ಕೊಂಡ್ ಬಂದಿದ್ದೀರಾ, ಸೀರಿಯಲ್ಲು ಮಾಡಿದ್ದೀರಾ, ಇದರಲ್ಲಿ ರೀಟೇಕ್ಸ್ ತಗೊಂಡಿರುವಂತದ್ದು ಯಾವ ಸೀನು? ನಂದು ಅವಾಗ ಕಲಿಯೋ ಟೈಮು, ಸೀರಿಯಲ್ಗಳು ಮಾಡ್ತಾ ಬರ್ತಾ ಇದ್ದೆ. ಮನುವಂತರ ಅಂತ ಒಂದು ಸೀರಿಯಲ್ ಮಾಡಿದೆ. ಓಕೆ. ಸೀತಾರಾಮ್ ಸರ್. ಅದರಲ್ಲಿ ನಮ್ಮ ಮಠ ನಿರ್ದೇಶಕರಾದಂಥ ಇವರು ಗುರು ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದೆ. ಗುರು. ಸೊ ಅದನ್ನ ಅವಾಗ ನೆನಪಿರ್ಲಿ ಪ್ರೇಮು, ಆಮೇಲೆ ಸುನಿಲ್ ರಾವ್, ಇವರು ಕಾಲೇಜ್ ಹೀರೋಗಳು. ನಾನು ಕಾಲೇಜಲ್ಲಿ ವಿಲನ್, ಅವಾಗಲೇ ವಿಲನ್, ಕಾಲೇಜ್ ವಿಲನ್. ನಾನು ಅವರಿಬ್ರು ಹೀರೋಗಳು. ವಿಲನ್ ಪಾತ್ರಗಳೇ ನಿಮ್ಮನ್ನ ಅರಸಿ ಅಂತ ಅವಾಗಲೇ ಬಂತು ನನಗೆ. ಆಮೇಲೆ ಅಲ್ಲಿ ಮಾಡಬೇಕಾದ್ರೆ ಒಂದು ಯಾವುದೋ ಸನ್ನಿವೇಶ ಆಯಿತು, ಒಂದು ಎಲೆಕ್ಷನ್ ನಡೀತಾ ಇರುತ್ತೆ. ಅದರಲ್ಲಿ ಗೋಡೆ ಮೇಲೆ ಯಾರೋ ಬರ್ದಿರ್ತಾರೆ, ಅದು ಬರೆದಿರೋದ್ ಬಗ್ಗೆ ಒಂದು ಸನ್ನಿವೇಶ, ಏನೋ ಒಂದು ಸೀನ್ ಇತ್ತು. ಅದೇನು 2 ಲೈನ್ ಡೈಲಾಗ್ ಇತ್ತು. ಅದು ಯಾಕೋ ನನ್ನ ತಲೆಯಲ್ಲಿ ಕೂರ್ಲೇ ಇಲ್ಲ. ಅದು ಸಾಯಂಕಾಲ 7-8 ಗಂಟೆನೂ ಆಗಿದೆ, ಮಳೆ ಬರೋಂಗಿದೆ, ಅದು ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಇವು ಗುರು ಅವರು ಬಿಡ್ತಾನೆ ಇಲ್ಲ ನನಗೆ. ಅವ್ರು ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು. ಆ ಟೋಪಿನ ನಂಗೆ ಹಾಕ್ಬಿಟ್ಟು ಹೇಳೋದು ಅಂತ ಆ ಇನ್ಸಿಡೆಂಟ್ ನನಗೆ ಈಗಲೂ ನೆನಪಿದೆ. ಕೆಲಸ ಎಲ್ಲ ಒಂದು ಕಡೆ 2 ಲೈನ್ ಕೂರಲ್ಲ, ಕೆಲವು ಫ್ಲೋ ಅಲ್ಲಿ ನಮಗೆ ಆಗಲ್ಲ. ಫನಿ ಪಾರ್ಟ್ ನೀವು ಹೇಳಿದ್ರಲ್ಲ, ಸೊ ಅದು ಮಾಡಿದೆ. ಅದು ಬಿಟ್ಟರೆ ನಾನು ದೇವ್ರದಿಂದ ಯಾರ ಹತ್ರನೂ ಆ ಥರ ಹಂಚ್ಕೊಂಡಿಲ್ಲ. ಆ್ಯಂಡ್ ರಿಪೀಟೆಡ್ ಡೈರೆಕ್ಟರ್ಸ್ದ ಕೆಲಸ ಮಾಡಿದ್ದೀನಿ. ಓಂ ಪ್ರಕಾಶ್ ಆಗ್ಬೋದು, MS ರಮೇಶ್ ಆಗ್ಬೋದು, ನಾಗಣ್ಣವ್ರು ಆಗ್ಬೋದು, ಆಮೇಲೆ ಕುಮಾರ್ ಸರ್, ಅಂದರೆ ಬಾದ್ಶಾ ಮಾಡ್ದ ತಮಿಳು ಅವರು, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ದ ಕೆಲಸ ಮಾಡಿದ್ದೀನಿ. ಆಪ್ತ ಮಿತ್ರ ವಾಸು ಸರ್, ಸೊ ಆಲ್ಮೋಸ್ಟ್ ಉಪೇಂದ್ರ ಸರ್ ಕೆಲಸ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಐ ವರ್ಕ್ ವಿತ್ ಆಲ್ ಟಾಪ್ ಡೈರೆಕ್ಟರ್ಸ್. ಸೊ ಎಲ್ಲೂ ನನಗೇನು ತೊಂದರೆ ಆಗಿಲ್ಲ. ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡಿದ್ದೀರಾ ನೀವು. ನಿಮ್ಮ ಫೇವ್ರೆಟ್ ಹೀರೋ ಯಾರು? ಹಾಗಂತ ಇಲ್ಲ, ಫೇವ್ರೆಟ್ ಹೀರೋ ಅವ್ರ ಗುಣಗಳು ಯಾವುದೋ ನಿಮ್ಗೆ ಇಷ್ಟ ಆಗಿರ್ಬೋದು, ಆ ರೀತಿಲಿ ಹೇಳಿ. ಇಲ್ಲ, ನನಗೆ ಗುಣಗಳಲ್ಲಿ ಸುದೀಪ್ ಸರ್ ಜೊತೆ ನಾನು ಒಡನಾಟ ಜಾಸ್ತಿ ಇತ್ತು. ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ಈಸ್ ಅ ಸ್ಟೈಲಿಶ್ ಹೀರೋ. ಹೌದು. ಸೊ ಅದು ನನಗೆ ಇಷ್ಟ. ಅಟ್ ದ ಸೇಮ್ ಟೈಮ್ ದರ್ಶನ್ ಅವರು, ಯಾಕಂದ್ರೆ ನಾನು ಇಬ್ಬರ ಹತ್ರ ಒಡನಾಟ ಇದೆ. ದರ್ಶನ್ ಈಸ್ ಅ ಮಾಸ್ ಹೀರೋ. ಹೌದು. ಸೊ ಅವರಲ್ಲೂ ಕೆಲವು ಗುಣ ಚೆನ್ನಾಗಿದ್ದಾವೆ, ಇವರಲ್ಲೂ ಕೆಲವು ಗುಣಗಳು ಚೆನ್ನಾಗಿದ್ದಾವೆ. ಬಟ್ ಯಾವುದು ಬಿಡುವಾಗಿಲ್ಲ, ಅಂದರೆ ಇವ್ರಕ್ಕಿಂತ ಅವ್ರು ಬೆಟ್ರು, ಅವ್ರಿಗಿಂತ ಇವ್ರು ಬೆಟ್ರು ಅನ್ನೋದಿಲ್ಲ. ಬಟ್ ವಿಷ್ಣು ಸರ್ ಜೊತೆ ನಾನು ಒಡನಾಟ ಜಾಸ್ತಿ ಇರೋದ್ರಿಂದ ಕೆಲವು ವಿಷ್ಣು ಸರ್ ಗುಣಗಳು ಸುದೀಪ್ ಸರ್ ಜಾಸ್ತಿ ಇದೆ. ಸೊ ಹಿಂಗಾಗಿ ಸ್ವಲ್ಪ ಅವ್ರ ಕಡೆ ಒಲವು ಜಾಸ್ತಿ. ವಿಷ್ಣು ಸರ್ನ ಸುದೀಪ್ ಸರ್ ಹೋಲ್ತಾರೆ. ಹಿಂಗಾಗಿ ವಿಷ್ಣುವರ್ಧನ್ ಒಂದು ಸಿನಿಮಾ, ಅದ್ರಲ್ಲಿ ನಾನು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ. ಸೊ ಹಾಗೆ. ಬಟ್ ದರ್ಶನ್ ಸರ್ ಅಂತ ಬಂದಾಗ ಅವರು ಒಂದು ಹೆಲ್ಪಿಂಗ್ ನೇಚರು, ಅದೇ ಒಂಥರ ಲೈಫ್, ಇವ್ರದೇ ಒಂಥರ ಲೈಫ್. ಓಕೆ ಸರ್, ನಿಮ್ಮ ಲೈಫಲ್ಲಿ ಏನಾದರೂ ಟರ್ನಿಂಗ್ ಪಾಯಿಂಟ್ ಅಂತ ನಡೆದಿದೆಯಾ? ಟರ್ನಿಂಗ್ ಪಾಯಿಂಟ್ ಅಂತ ಇದ್ರೆ ಯಾವ್ದು ಟರ್ನಿಂಗ್ ಪಾಯಿಂಟ್? ಒಂದು ಟರ್ನಿಂಗ್ ಪಾಯಿಂಟ್, ಮೇಜರ್ ಟರ್ನಿಂಗ್ ಪಾಯಿಂಟ್ ಅದು. ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಎಲ್ಲರೂ ಒಳ್ಳೆ ನಟರೆ, ಅದು ಅದೃಷ್ಟ ಬೇಕು, ಲಕ್ ಅಂತ ಹೇಳ್ತಾರಲ್ಲ. ಸೊ ಲಕ್ ಬೇಕು. 80% ಗೋಸ್ ಆನ್ ಲಕ್, 10% ಟ್ಯಾಲೆಂಟ್, 10% ಲುಕ್. ನಾನು ಸುಮಾರು ಕಡೆ ನಾನು ಅದನ್ನ ಹೇಳಿದ್ದೀನಿ. ಆ್ಯಂಡ್ ಇಟ್ಸ್ ಅ ಫ್ಯಾಕ್ಟ್ ಆಲ್ಸೋ. ಎಲ್ಲರೂ ಒಳ್ಳೊಳ್ಳೆ ನಟರು ಇರ್ತಾರೆ, ಬಟ್ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಹೌದು. ಓಕೆ. ಸೊ ನಾನು ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ನಾನು ಪ್ರೇಮ ಅಂತ ಸಿನಿಮಾ ಮಾಡ್ತಾ ಇದ್ದೆ. ಅವ್ರು ದಿನಾಕರ್ ಪರಿಚಯ ಆಗಿದ್ರು, ಗೌರಿಶಂಕರ್ ಕ್ಯಾಮ್ರಾಮನ್ ಆಗಿದ್ರು. ಸೊ ಅಲ್ಲಿ ಪರಿಚಯ ಆದಾಗೆ ಮೆಜೆಸ್ಟಿಕ್ ನಡೀತಾ ಇತ್ತು ಅವಾಗ. ನಮ್ಮ ಅಣ್ಣ ಹೊಸದಾಗಿ ಇದು ಮಾಡಿದ್ದಾನೆ, ಹೀರೋ ಆಗ್ತಾ ಇದ್ದಾನೆ, ಮೆಜೆಸ್ಟಿಕ್ ಹೋಗಿ ಮಾತಾಡಂತ ಅವ್ರನ್ನ ಕಳಿಸ್ತಾ ನಾನು ವಿಜಯನಗರಲ್ಲೇ ನಾನು ಇದ್ದಿದ್ದು. ಅಲ್ಲೇ ಶೂಟಿಂಗ್ ನಡೀತಾ ಇತ್ತು. ಅಲ್ಲೊಂದು ಬಾಮಾರೀಶ್ ಅವರು ಇದ್ದು. ಬಾಮಾರೀಶ್ ನನ್ನ ಕಾಲೇಜ್ ಸೀನಿಯರ್. ಸೊ ಅವ್ರನ್ನ ಕೇಳಿ ಏನು ಇಲ್ಲಿ ಅಂತ ಕೇಳಿ, ನಾನೇ ಪ್ರೊಡ್ಯೂಸರ್ ಹಂಗೆ ಅಂದರು. ಸರ್ ನಾನು ಇಂಡಸ್ಟ್ರಿಗೆ ಬಂದು. ನೀನು ಇಂಡಸ್ಟ್ರಿಗೆ ಬಂದ್ಬಿಟ್ಟ, ಇದ್ರಲ್ಲಿ ಪಾತ್ರ ಯಾವುದೂ ಇಲ್ಲ ಕಣ, ಎಲ್ಲ ಆಗೋಗಿದೆ, ಫಿನಿಶಿಂಗ್ ಪಿಕ್ಚರೇ ಇರಲಿ ಸರ್, ಪರವಾಗಿಲ್ಲ ಅಂತ ಜೊತೆಲಿ ಇರ್ತೀನಿ. ಅಲ್ಲಿ ದರ್ಶನ್ ಅವ್ರನ್ನ ಫಸ್ಟ್ ನಾನು ಮೀಟ್ ಮಾಡಿದ್ದೆ. ಓಕೆ. ಅದಾದ ನಂತರ 1-2-3 ಸಿನಿಮಾ ಮಾಡ್ಕೊಂಬಂದೆ. ಆಮೇಲೆ ಸುದೀಪ್ ಅವರು ಸ್ಪರ್ಶ ಮಾಡಿದ್ರು. ಸ್ಪರ್ಶ ರೇಖಾ ಅಂತ ಫಿಕ್ಸ್ ಆಯಿತು. ಮೆಜೆಸ್ಟಿಕಲ್ಲಿ ರೇಖಾ ಮಾಡಿದ್ರು, ಇಲ್ಲಿನೂ ರೇಖಾ ಮಾಡಿದ್ರು. 3ನೇ ಸಿನಿಮಾ ನನ್ನ ಜೊತೆ ಇತ್ತು, ಪ್ರೇಮ ಅಭಿಷೇಕ ಅಂತ ಒಂದು ಟೈಟ್ಲ್ ಅನೌನ್ಸ್ ಆಗಿತ್ತು. ನಾಗೇಂದ್ರ ಪ್ರಸಾದ್ ಅವರು ಡೈರೆಕ್ಟ್ರು, ಅದರಲ್ಲಿ ನಾನು ಹೀರೋಯಿನ್ ಅವರು.
ಸೊ ಪ್ರೆಸ್ ಮೀಟಲ್ಲಿ ಹಾಗೆ ಆಯಿತು. ಇನ್ನೇನು ನಾವು ಶೂಟಿಂಗ್ ಹೋಗ್ಬೇಕಿತ್ತು, ಅಷ್ಟರಲ್ಲಿ ಪ್ರೊಡ್ಯೂಸರ್ದು ಏನೋ ಪರ್ಸನಲ್ ಪ್ರಾಬ್ಲಮ್ ಆಗಿ ಸಿನಿಮಾ ಸೆಟ್ ಇರಲಿಲ್ಲ. ಸೊ ಅದೆಲ್ಲೋ ನನ್ನ ಕಡೆ ಮಿಸ್ ಮಾಡ್ಕೊಂಡೆ ಅನ್ಸುತ್ತೆ. ನಾನು ಈಗಲೂ ರೇಖಾಗೆ ಸಿಕ್ಕಾಗ ಹೇಳ್ತೀನಿ, ಒಂದು ಪಿಕ್ಚರ್ ನನ್ನ ಜೊತೆ ಮಾಡ್ಬಿಟ್ಟಿದ್ರೆ ಅವರಿಬ್ರು ದೊಡ್ಡ ಸ್ಟಾರ್ಗಳಾದ್ರು ನಾವು ಈಗಲೂ ಜೋಕ್ ಮಾಡ್ತಾ ಇರ್ತೀನಿ. ಅದು ಎಲ್ಲ ಮಿಸ್ ಮಾಡ್ಕೊಂಡೆ ನಾವು. ನಿಜ ನಾವು ಸುಳ್ಳೋದು ಗೊತ್ತಿಲ್ಲ, ಬಟ್ ಅನಿಸ್ತು. ಇನ್ ಮುಂದೆ ಯಾವ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಬಯಸ್ತೀರಾ ಸರ್ ನೀವು? ಈಗ ಜನಗಳೆಲ್ಲ ನನ್ನ ವಿಲನ್ ಅಂತ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ. ಅಕ್ಸೆಪ್ಟ್ ನೀವೇನು ಒಳ್ಳೆ ಕೆಲಸ ಮಾಡಿದ್ರು ಅವ್ರಿಗೆ ಇಷ್ಟ ಇಲ್ಲ. ಏನೋ ನೀವು ವಿಲನ್ನೇ ಮಾಡಬೇಕು ಅಂತ ಆಲ್ರೆಡಿ ಅವರು ಇಂಡಸ್ಟ್ರಿಯವರು ಫಿಕ್ಸ್ ಆಗಿದ್ದಾರೆ, ಜನನೂ ಫಿಕ್ಸ್ ಆಗಿದ್ದಾರೆ. ಸೊ ಈ ಪಾತ್ರನೂ ಹಾಗೆ ಬಂದು ನೆಗೆಟಿವ್ ಶೇಡ್ ಪಾತ್ರ ಅಂತಾನೆ ಬಂದಿದ್ದು. ಸೊ ಯಾವುದು ಬರುತ್ತೆ ಅದನ್ನ ಕಣ್ಣೊತ್ಕೊಂಡು ಕೆಲಸ ಮಾಡೋದೇ ನನ್ನ ಒಬ್ಬ ಕಲಾವಿದನಿಗೆ ಏನೋ ಧರ್ಮ ಅಂತಲೂ ಹೇಳ್ಬೋದು. ನನಗೆ ಅದೇ ಆಗಬೇಕು ಇದೇ ಆಗಬೇಕು. ಸೊ ಗೋ ವಿತ್ ದ ವಿಂಡ್ ಅಂತಾರಲ್ಲ, ಸೊ ರಿವರ್ ಯಾಕಂದ್ರೆ ಫ್ಲೋ ಆಗುತ್ತೆ, ಗೋ ವಿತ್ ದ ಫ್ಲೋ. ಜನ ಏನು ಇಷ್ಟಪಡ್ತಾರೆ ಅದು ಮಾಡ್ತಾ ಹೋಗ್ಬೇಕು. ಸೊ ಅವರಿಂದನೇ ನಾವು ಇರೋದು. ಹೌದು. ಹೊಸದಾಗಿ ನಟನೆ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಏನು ಹೇಳ್ತೀರಾ? ಇಲ್ಲ, ಬನ್ನಿ, ನಾನು ಬರಬೇಡಿ ಅಂತ ಯಾವತ್ತೂ ಅವ್ರನ್ನ ಡಿಮೋಟಿವೇಟ್ ಮಾಡಲ್ಲ. ಬನ್ನಿ, ಬೇಸಿಕ್ ಎಜುಕೇಷನ್ ಇಟ್ಕೊಂಡು ಬನ್ನಿ. ಯಾಕಂದರೆ ಇದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಯಾಕಂದರೆ ಹೇಳಿದ್ನಲ್ಲ 80% ಲಕ್ ಬೇಕು ಅಂತ. ಸೊ ಲಕ್ಕನ್ನು ಟ್ರೈ ಮಾಡಿ, ಅದ್ರ ಮೇಲೆ 100% ಡಿಪೆಂಡ್ ಆಗಬೇಡಿ. ಒಂದು ಬೇಸಿಕ್ ಎಜುಕೇಷನ್ ಇಟ್ಕೊಳ್ಳಿ, ಸೈಡ್ ಲೈನ್ ಒಂದು ಎಜುಕೇಷನ್, ಒಂದು ಕೆಲಸ ಇಟ್ಕೊಳ್ಳಿ. ಯಾವಾಗ ನಿಮಗೆ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದೀನಿ ಅಥವಾ ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದೀನಿ, ಅದಕ್ಕಿಂತ ಇದೇ ಬೆಸ್ಟು ಅಂತ ನಿಮ್ಗೆ ಅನಿಸಿದಾಗ ದೆನ್ ಯು ಕ್ಯಾನ್ ಲೀವ್ ಯುವರ್ ಜಾಬ್ ಆರ್ ವಾಟ್ ಎವರ್ ಇಟ್ ಇಸ್ ಆ್ಯಂಡ್ ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಆರ್ ಸಿನಿಮಾ. ಬಟ್ ಏನೂ ಇಲ್ದೇ ಬರೀ ಇದನ್ನೇ ನಂಬ್ಕೊಂಡಿರ್ತೀವಿ ಅನ್ನೋದು ನಾನು ಅದನ್ನ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ಐ ಹ್ಯಾವ್ ಗಾನ್ ಥ್ರೂ ಲಾಟ್ ಆಫ್ ಪೇನ್ಸ್ ಆ್ಯಂಡ್ ಸ್ಟ್ರಗಲ್. ನಾನೇ ಅಂತಲ್ಲ, ಸೊ ಎಲ್ಲ ಕಲಾವಿದರು ಹಾಗೆ ಹೋಗಿದ್ದಾರೆ. ಬಟ್ ಎಲ್ಲೋ ಒಬ್ಬರು ಇಬ್ಬರು ಒಂದೇ ಸಿನಿಮಾದಲ್ಲಿ ಹಿಟ್ ಆಗಿದ್ದಾರೆ. ಸೊ ಹೇಳಿ ನನಗೆ ಗೋಸ್ ಆನ್ ಲಕ್. ನಿಮ್ಮ ಲಕ್ನ ಟ್ರೈ ಮಾಡಿ, ಸಾಧ್ಯವಾದರೆ ಒಂದು ಕೈಯಲ್ಲಿ ಕೆಲಸ ಇಟ್ಕೊಂಡು ಮಾಡಿ. ನಿಮಗೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ನಾನು ಏನೋ ಮಾಡ್ತೀನಿ ಅಂತ ಅನಿಸಿದ್ರೆ ನಿಮ್ಮ ಇಷ್ಟ. ಒಬ್ಬ ಉತ್ತಮ ನಟ ಅಥವಾ ನಟಿ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ವಿಲನ್ ಆಗ್ಬೇಕಂತ ಹೇಳಿದ್ರೆ ಯಾವೆಲ್ಲ ಕ್ವಾಲಿಟೀಸ್ ಅವರಲ್ಲಿ ಇರಬೇಕು ಅಂತ? ಫಸ್ಟು ನೀವು ಈಗೋ ಬಿಡಬೇಕು, ಎಲ್ಲಾನು ಬಲ್ಲೆ ನಾನು ಅನ್ನೋದನ್ನು ಬಿಡಬೇಕು. ಸೊ ಯು ಹ್ಯಾವ್ ಟು ಸರೆಂಡರ್ ಟು ದ ಡೈರೆಕ್ಟರ್. ಅದು ಹೇಳ್ತಾರೆ, ಗುರುಗೆ ಶರಣಾಗಬೇಕು ಅಂತ ಹೇಳ್ತಾರೆ ಹಾಗೆ. ಸೊ ಫಸ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಡೈರೆಕ್ಟರ್ ವಾಟ್ ಎವರ್ ಹಿ ಸೇಸ್. ಸೊ ಯಾಕಂದ್ರೆ ನಾನು ಯಾವಾಗಲೂ ಅಷ್ಟೇ, ನಾನು ಇಷ್ಟು ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಎಲ್ಲ ಡೈರೆಕ್ಟರ್ ಹತ್ರ ನಾನು ಕಲ್ತ್ಕೊಂಡೇ ಬಂದಿದ್ದೀನಿ. ರವಿಚಂದ್ರನ್ ಸರ್ ಹತ್ರ ಕೆಲಸ ಮಾಡಿದ್ದೀನಿ. ಸೊ ಅವ್ರ ಕ್ಯಾಮ್ರಾ ಕೆಲಸ ಇಲ್ವಾ, ಬಾ ಕ್ಯಾಮ್ರಾ ಕಲ್ತ್ಕೊಂಡು ಏನು ಲೆನ್ಸು ಎಷ್ಟು ಇಟ್ಟಿದ್ದೀರಾ ಅದೆಲ್ಲ ತಿಳ್ಕೊಬೇಕಲ್ಲ. ಎಷ್ಟು ಆ್ಯಕ್ಟ್ ಮಾಡೋಕ್ಕೆ ನಮಗೆ ಸ್ಪೇಸ್ ಎಷ್ಟಿದೆ. ಸೊ ಟೆಕ್ನಿಕಲಿ ನಾನು ಕಲ್ತಿದ್ದು ರವಿಚಂದ್ರನ್ ಸರ್ ಇದ್ದ. ಸೊ ಹೀಗಾಗಿ ಎಲ್ಲನೂ ಒಂದು ಕಲಿಸ್ತಾ ಹೋಯ್ತು ನನಗೆ ಇಂಡಸ್ಟ್ರಿ. ಅದೇ ಒಂದು ನನಗೆ ವಾಟ್ ಯು ಸೇ ಗುರು ಅಂತ ಹೇಳ್ಬೋದು. ಸೊ ಹಾಗೆ ನಡ್ಕೊಂಡು ಬಂದೆ ನಾನು. ಸರ್, ಈಗ ಒಂದಿಷ್ಟು ಒಗಟಿದೆ, ಒಗಟನ್ನು ಕೇಳ್ತಾ ಹೋಗ್ತೀನಿ, ಉತ್ತರ ಕೊಡ್ತಾ ಹೋಗಿ. ಊರಿದೆ ಜನರಿಲ್ಲ, ಊರಿದೆ ಬಟ್ ಅಲ್ಲಿ ಜನರಿಲ್ಲ. ಆಮೇಲೆ ನದಿ ಇದೆ ಬಟ್ ಅಲ್ಲಿ ನೀರಿಲ್ಲ. ರೋಡ್ಗಳಿದಾವೆ ಆದ್ರೆ ವೆಹಿಕಲ್ಗಳೇ ಓಡಾಡೋದಿಲ್ಲ. ಏನು ಕೇಳಿದೆ ನಾನು ನಿಮ್ಮ ಕೋ ಆಕ್ಟರ್ಸ್ಗೂ ಕೂಡ ಈ ಪ್ರಶ್ನೆ. ಯಾರು ಉತ್ತರ ಹೇಳಿಲ್ಲ, ಇವಾಗ ನೀವು ಹೇಳ್ತೀರಾ ನೋಡೋಣ. ಊರಿದೆ ಜನರಿಲ್ಲ, ನದಿ ಇದೆ ಬಟ್ ಅದೇ ನೀರಿಲ್ಲ, ರೋಡ್ಗಳಿದಾವೆ ಆದ್ರೆ ಅಲ್ಲಿ ವೆಹಿಕಲ್ಗಳು ಓಡಾಡೋದಕ್ಕೆ ಆಗೋದಿಲ್ಲ. ಅದಿಲ್ದೆ ನಾವ್ ಇವಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಕ್ಕೂ ಆಗಲ್ಲ. ಗೆಸ್ ಮಾಡಿ ಸರ್, ಆಗತ್ತೆ ನಿಮ್ ಕೈಯಲ್ಲಿ? ಮ್ಯಾಪ್. ಹಾ, ಹೌದಲ್ವಾ? ಮ್ಯಾಪ್ ಅಲ್ಲಿ ಊರುಗಳು ಎಲ್ಲೆಲ್ಲಿ ಹೋಗ್ಬೇಕಂತ ತೋರ್ಸುತ್ತೆ, ಬಟ್ ಅದೇ ಅಲ್ಲಿ ಜನರು ವಾಸ ಮಾಡಕ್ ಆಗೋದಿಲ್ಲ. ರೋಡ್ಗಳಿದೆ, ವೆಹಿಕಲ್ ಓಡಾಡಕ್ ಆಗಲ್ಲ. ನದಿಗಳನ್ನು ತೋರ್ಸುತ್ತೆ, ಸಮುದ್ರ ತೋರ್ಸುತ್ತೆ, ಬಟ್ ಅಲ್ಲಿ ನೀರೇ ಇರೋದಿಲ್ಲ. ಓಕೆನಾ? ಸಾಗರ ಪುತ್ರ, ಸಾರಿನ ಮಿತ್ರ. ಸಾಗರ ಪುತ್ರ, ಸಾರಿನ ಮಿತ್ರ. ಸಾರಿನ ಮಿತ್ರ. ಹಾ. ಸಾಗರ್ ಪುತ್ರ, ಸಾಗರ್ ಪುತ್ರ. ಸಾಗರ ಸಮುದ್ರದ ಪುತ್ರ ಇವನು, ಸಣ್ಣ. ಆಮೇಲೆ ಸಾರಿಗೆ, ಸಾರು ಮಾಡ್ತೀವೋ ಅಡುಗೆ ಮಾಡ್ತೀವೋ ಅದ್ರದ್ದು ಮಿತ್ರ. ಫಿಶ್. ಇಲ್ಲ, ಅದನ್ನು ತಗೋಬಹುದು. ಉಪ್ಪು. ಸಾಗರ. ಓಕೆ. ಸಾಗರ್ ಅಂದ್ರೆ ಅಫ್ಕೋರ್ಸ್ ನೀವು ಹೇಳಿದ ಉಪ್ಪು, ಅದು ಕರೆಕ್ಟ್. ಫಿಶ್ ಎಲ್ಲ ಅಲ್ಲೂ ಮಾಡ್ತಾರೆ. ಸೊ ಅದು ಫಿಶ್ ಸಾಂಬಾರಿಗೆ ಮಾತ್ರ ಅವ್ನು ಮಿತ್ರ ಆಗ್ತಾನಲ್ಲ, ಬೇರೆ ಸಾರಿಗೆ ಮಿತ್ರ ಆಗಲ್ಲ. ವೆಜಿಟೇರಿಯನ್ಸ್ ನೋ ಅಂದ್ಬಿಡ್ತಾರೆ ಸರ್ ಇವಾಗ. ಫಿಶ್ ವೆಜ್ ಆಗೋಗಿದೆ ಈಗ. ಎಲ್ರು ಫೇವ್ರೆಟ್ ಬುಕ್, ಯಂಗ್ ಪೀಪಲ್ ಇಂದ ಹಿಡಿದು ಅಂದ್ರೆ ಯುವಕ ಯುವತಿಯರಿಗೂ ಫೇವ್ರೇಟ್, ಈಗಂತೂ ಚಿಕ್ಕ ಮಕ್ಳಿಗೂ ಫೇವ್ರೇಟ್, ದೊಡ್ಡೋರ್ಗು ಆಂಟಿ ಅಂಕಲ್ ಅಜ್ಜ ಅಜ್ಜಿಗೂ ಇವಾಗ ಫೇವ್ರೇಟ್ ಆಗ್ಬಿಟ್ಟಿದೆ. ಆ ಬುಕ್ ಯಾವ್ದು? ಆ ಬುಕ್ ಬುಕ್
ಫೇಸ್ಬುಕ್ ಎಸ್ ನೈಸ್. ಫೇಸ್ಬುಕ್, ಮೊಬೈಲು, ಇನ್ಸ್ಟಾ, ಏನೇನು ಸೋಷಿಯಲ್ ಮೀಡಿಯಾ ಇದೆಯೋ ಇನ್ಫ್ಯಾಕ್ಟ್ ನಾವೇ ವೀಕ್ ಇದೀವಿ. ಹೌದು ಈಗಿನ ಜನರೇಷನ್ ಬರೀ ಅದರಲ್ಲೇ ಇರ್ತಾರೆ, ರೀಲ್ಸು. ಯಾಕಂದ್ರೆ ಡೈರೆಕ್ಟರ್ ಬೇಕಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಬೇಕಿಲ್ಲ, ಕ್ಯಾಮ್ರಾಮನ್ ಬೇಕಿಲ್ಲ, ಇನ್ಸ್ಟಾಗ್ರಾಮ್ ಏನು ಬೇಕಿಲ್ಲ ತಾನೆ, ಎಲ್ಲ ಕಾಪಿ ಮಾಡೋದು ಹೊರಗೆ ಬಿಡ್ತಾ ಇರೋದು. ಹೌದು ನಿಜವಾಗ್ಲೂ ಹೌದು ಸರ್. ಸಿಪ್ಪೆ ಇದ್ದಾಗ ಒಂದ್ ಹೆಸರು ಇರುತ್ತೆ, ಅದ್ರ ಸಿಪ್ಪೆ ತೆಗ್ದ ತಕ್ಷಣ ಅದ್ರ ಹೆಸರೇ ಬದಲಾಗ್ಬಿಡತ್ತೆ. ಹಲಸಿನ ಹಣ್ಣು, ಹಲಸಿನ ಹಣ್ಣು, ಹಲಸಿನ ಸೊಳೆ ಅಂತ ಹೇಳ್ತೀವಲ್ಲ, ಅದು ಆಗತ್ತೆ ನೋಡಿ ಸರ್. ನಾನು ಹೊಸ ಹೊಸ ಉತ್ತರಗಳು ನನಗೆ ಸಿಗ್ತಾ ಇದೆ ಇವತ್ತು. ಹಲಸಿನ ಹಣ್ಣು ಅಂತ ಹೇಳ್ತಾರೆ, ತೆಗೆದ್ರೆ ಹಲಸಿನ ತೊಳೆ ಅಂತ. ಇನ್ನೊಂದು ಥಿಂಕ್ ಮಾಡಿ, ಬೇರೆದು ಇದೆ ಆಗತ್ತೆ. ನಾವು ಇವತ್ತು ಮಾತಾಡ್ತಾ ಬಂದ್ವಿ ಅದು ಆನ್ಸರ್ ಆಗತ್ತೆ ಅಂತ, ಬಟ್ ಅದೇ ನಾನು ಎಕ್ಸ್ಪೆಕ್ಟ್ ಮಾಡಿದ ಆನ್ಸರ್ ಬೇರೆ. ಒಂದ್ ಸ್ವಲ್ಪ ಥಿಂಕ್ ಮಾಡಿ. ದಿನನಿತ್ಯ ಇದನ್ನ ನಾವು ಉಪಯೋಗಿಸ್ತೀವಿ ಅಂದ್ರೆ ಆಹಾರ ಪದಾರ್ಥನೇ ಇದು ಕೂಡ ಒಂದು. ಅಕ್ಕಿ, ಭತ್ತ, ಅಕ್ಕಿ. ಹಾ ಹೌದಲ್ವಾ ಸರ್. ಹೆಂಡತಿಗೆ ಸಿನಿಮಾಗೆ ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ನಿಮ್ಮ ಮನೇಲಿ ಯಾರು ಸರ್ ಸ್ಟ್ರಾಂಗ್, ನೀವಾ ಅಥವಾ ನಿಮ್ ವೈಫಾ? ಸಾರಿ, ಸ್ಟ್ರಾಂಗ್ ಯಾರು ಮನೇಲಿ? ತುಂಬಾ ಜೋರು ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಆಫ್ ಕೋರ್ಸ್ ನಾನೇ. ಓ ಹೌದಾ? ಹಾಗಾದ್ರೆ ಇದು ನಿಮಗೆ ಅನ್ವಯ ಕೇಳ್ತೀವಿ, ಯಾರನ್ನ ಕೇಳಬೇಕು ಅಂತ ಕೇಳ್ತೀವಿ, ಎಲ್ಲನೂ ಅಲ್ಲ. ಅಂಡ್ ವಿ ಹ್ಯಾವ್ ಟು ರೆಸ್ಪೆಕ್ಟ್. ಓಕೆ. ಸೊ ಯಾಕಂದ್ರೆ ನಮ್ಮ ಕಷ್ಟಗಳನ್ನಾಗ್ಲಿ ಎಲ್ಲದಕ್ಕೂ ಅವರು ಸಾಥ್ ಕೊಡ್ತಾರೆ. ಸೊ ಹೀಗಾಗಿ ಆಮೇಲೆ ನಾವು ಪ್ರೀತಿಸ್ತಿರೋ ಏಕೈಕ ವ್ಯಕ್ತಿ. ಸೊ ಹೀಗಾಗಿ ಪ್ರೀತಿ ಮಾಡಲೇಬೇಕು, ಬಿಡಕ್ಕಾಗಲ್ಲ. ಸರ್ ಈ ಪ್ರಶ್ನೆ ಹಂಗಾದ್ರೆ ನಿಮ್ಗೆ ಅನ್ವಯ ಆಗಲ್ಲ ಬಿಡಿ. ಯಾಕಂದ್ರೆ ಹೆಂಡತಿಯವ್ರು ಅಟ್ಲೀಸ್ಟ್ 3 ಗಂಟೆ ಆದ್ರೂ ಸೈಲೆಂಟ್ ಆಗಿ ಕುತ್ಕೋತಾರಲ್ಲ ಅಂತ ಗಂಡಂದ್ರು ಹೆಂಡತಿನ ಮೂವಿ ಕರ್ಕೊಂಡು ಹೋಗ್ತಾರೆ. ಅದು ಉಲ್ಟಾ ನಮ್ಮ ಕೇಸಲ್ಲಿ ಸಿನಿಮಾಗೆ ಬರಲ್ಲ. ಹೌದಾ? ನಾನೇ ಫೋರ್ಸ್ ಮಾಡಿ ಸಿನಿಮಾ ಕರ್ಕೊಂಡು ಹೋಗ್ಬೇಕು. ಅದು ನಾನ್ ಮಾಡಿದ್ರೆ ಮಾತ್ರ ನೋಡ್ತಾಳೆ, ಇಲ್ಲ ಅಂದ್ರೆ ಆ ಸಿನಿಮಾ ಹುಚ್ಚು ಅವೆಲ್ಲ ಏನಿಲ್ಲ. ಸರ್ ಕಮೆಂಟ್ ಎಲ್ಲ ಹಾಕ್ತಾರೆ ಸರ್, ಇದು ಸರಿ ಆಗಿಲ್ಲ, ಇದು ಸರಿ ಆಗಿತ್ತು, ಹಿಂಗೆಲ್ಲ ಮಾಡ್ಬೇಕು. ಕಮೆಂಟ್ ಇದೆಯಲ್ಲ, ನಾನು ಪ್ಲಸ್ ಆಗ್ಲಿ ಮೈನಸ್ ಆಗ್ಲಿ ನೋಡಕ್ಕೆ ಹೋಗಲ್ಲ. ಕಮೆಂಟ್ ಇಂದ ಬಹಳ ಪ್ರಾಬ್ಲಮ್ ಅದು ಸ್ವಲ್ಪ. ಟು ಬಿ ಫ್ರಾಂಕ್, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆಕ್ಟಿವ್ ಇಲ್ಲ. ಅವಳು ನನ್ನನ್ನು ಯಾರು ಬೈತಾರೆ, ಯಾರು ಹೊಗಳ್ತಾರೆ, ಅವಳಿಂದ ನಾನು ಕೇಳ್ಕೊಂತೀನಿ. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನಿದೆ, ಟು ಬಿ ಫ್ರಾಂಕ್ ನಂಗೆ ಅಷ್ಟೊಂದು ಡೀಟೇಲ್ ಆಗಿ ನಾನು ಅದಕ್ಕೆ ಹೋಗಲ್ಲ. ಸೋಷಿಯಲ್ ಮೀಡಿಯಾ ಏನಾದ್ರು ಶಿ ವಿಲ್ ಟೆಲ್ ಮಿ, ಸೊ ಇದು ಸರಿ ಇಲ್ಲ, ಸರಿ ಮಾಡೋ ಸಮಥಿಂಗ್ ಆಲ್ ದಟ್. ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಗೋದು ಯಾರೋ ಬೈದ್ರು, ಯಾರೋ ಹೊಗಳಿದ್ದಾರೆ ಅಂತ ಅವಾಗ ನೋಡ್ತೀನಿ. ನೀವು ತಗೊಳ್ಳೋದು ಇಲ್ಲ, ಬೈದ್ರು ತಗೊಳ್ಳಲ್ಲ, ಹೊಗಳಿದ್ರು ತಗೊಳ್ಳಲ್ಲ. ಬಹಳ ಇನ್ಸಿಡೆಂಟ್ಗಳಾಗ್ಬಿಟ್ಟಿದ್ದಾವೆ. ಸೊ ನ್ಯೂಟ್ರಲ್. ಯಾಕಂದ್ರೆ ನಮ್ಗೆ ಏನಾದ್ರು ಬೈದ್ರೆ ನಮ್ಗೆ ರಕ್ತ ಕುದಿಯುತ್ತೆ. ಅದಕ್ಕೊಂದು ನಾವು ಕಮೆಂಟ್ ಮಾಡ್ತೀವಿ. ಕಮೆಂಟ್ ಇನ್ಸಿಡೆಂಟ್ ಆಯ್ತಲ್ಲ ಅದು. ಸೊ ಕಮೆಂಟ್ಸ್ ನಾವು ನೋಡಕ್ಕೆ ಹೋಗಲ್ಲ. ಸಿ ಯು ಕಾಂಟ್ ಸ್ಯಾಟಿಸ್ಫೈ ಎವ್ರಿಬಡಿ. ಆಯ್ತಾ? ನಿಮ್ಮ ಮನೇಲಿ ನೀವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಯಾರನ್ನೂ, ಹಂಗಾಗಿ ಊರವ್ರನ್ನ ಮಾಡೋಕ್ಕಾಗತ್ತಾ? ನೋಬಡಿ 100%. ನೀವು ಅಂದ್ಕೊಳ್ಳೋದೇ ಬೇರೆ, ನಾನು ಅಂದ್ಕೊಳ್ಳೋದೇ ಬೇರೆ. 5 ಸಮ ಇರೋದಿಲ್ಲ. ಸೊ ಲೀವ್ ಇಟ್. ಕೊನೆದಾಗ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಈಗೋ ಬಿಡಿ, ಬಿ ಎ ಗುಡ್ ಪರ್ಸನ್. 4 ಜನಕ್ಕೆ ಸಹಾಯ ಮಾಡೋದು ಕಲೀರಿ. ಇನ್ನೊಬ್ಬಂದು ಕೆಟ್ಟದನ್ನ ಬಯಸ್ಬೇಡಿ. ಯಾಕಂದ್ರೆ ಆ ಕೆಟ್ಟದನ್ನ ಬಯಸ ನಿಮ್ಗೆ ಎಲ್ಲೋ ಅದು ರಿಟರ್ನ್ ಹೊಡಿಯುತ್ತೆ. ಸೊ 4 ಜನಕ್ಕೆ ಸಹಾಯ ಮಾಡಿ, 4 ಜನಕ್ಕೆ ಊಟಕ್ಕೆ ಹಾಕಿ, ಎಸ್ಪೆಷಲಿ ನಾಯಿಗಳಿಗೆ ಊಟಕ್ಕೆ ಹಾಕಿ. ಅದೆಲ್ಲ ಒಂದ್ ಕಡೆ ನಿಮ್ಗೆ ಅದು ಪುಣ್ಯ. ಅದು ಸೊ ನೀವು ಏನೇನು ಸಹಾಯ ಮಾಡ್ತಾ ಇರ್ತೀರಾ, ಮೇಲೊಂದು ಬ್ಯಾಂಕ್ ಇರುತ್ತೆ. ಸೊ ಆ ಬ್ಯಾಂಕಲ್ಲಿ ಆ ಪುಣ್ಯ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಲಾಸ್ಟ್ ಸಿಗೋದು ಮೇಲ್ಗಡೆ ಹೋದ್ರೆ ನಿಮ್ಗೆ ದುಡ್ಡು, ಕಾರು ಗೀರು ಏನು ಮೇಲೆ ತೊಗೊಂಡೋಗಕ್ಕಾಗಲ್ಲ. ಪುಣ್ಯ ಸಿಗುತ್ತೆ. ಸೊ ಅದೇ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್. ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಂಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾನಂತೂ ನಂದಗೋಕುಲ ಸೀರಿಯಲ್ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಗೆಸ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.